ಈ ಟ್ರೈನಿದ್ದ 11 ತಾಸಿಂದ ನನಗೇನು ಸ್ಪೆಷಾಲಿಟಿ ಅನ್ನಿಸ್ಲಿಲ್ಲ ರೀ. ದೊಡ್ಡ ಸ್ಪೆಷಾಲಿಟಿ ಅನ್ಸಿದ್ದ ಹುಬ್ಬಳ್ಳಿನ ಬೈಪಾಸ್ ಮಾಡುತ್ತಾ ಮತ್ತು ಗದಗನೂ ಬೈಪಾಸ್ ಮಾಡುತ್ತೆ. ಸ್ಪೆಷಲ್ ಟ್ರೈನ್ ಐತಂದ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು? ನಾವೀಗ ಚಿಕ್ಕಬಾನವಾರ ಜಂಕ್ಷನ್ನ ಸ್ಕಿಪ್ ಮಾಡತ್ತೇವೆ ನೋಡ್ರಿ. ನಾವು ಸಂಜೆ 5 ಆದ ಹುಡುಗ ವೆದರ್ ತಂಪು ಗಾಳಿ ಬರುತ್ತೆ ರೀ. ಕಾನ್ಸ್ಟೆಂಟ್ ಆಗಿ ನಾವು 9500 ಟ್ರೈನಿಂದ ಆಕ್ಯುಪೆನ್ಸಿ ಬಗ್ಗೆ ಮಾತಾಡ್ಬೇಕಂದ್ರೆ ವಿಜಯಪುರ ಮಠ 8 ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಕಂಟಿನ್ಯೂಸ್ ಆಗಿ ಅಂತೂ ವಿಡಿಯೋ ಬರತ್ತವ. ಒಂದಷ್ಟು ನಾರ್ತ್ ಬರ್ತಾವೆ, ಒಂದಷ್ಟು ಸೌತ್ ಬರ್ತಾವೆ, ಮಿಕ್ಸಪ್ ಆಗತ್ತತಿ. ಯಾಕಂತಂದ್ರೆ ನಾನು ಆಲ್ಮೋಸ್ಟ್ ಎಲ್ಲ ಕಡೆ ಟ್ರಾವೆಲ್ ಮಾಡಿ ನಿಮಗೆ ತೋರಿಸ್ಬೇಕಂತೇಳಿ ಟ್ರೈ ಮಾಡತ್ತೀನಿ. ಟೈಟಲ್ ತಮ್ಮನೇಲಿ ಅಂತೂ ನೋಡಿ ಕಂಡುಹಿಡಿದಿರ್ತೀರಿ. ಇವತ್ತಿನ ವಿಡಿಯೋ ಎದ್ರ ಬಗ್ಗೆ ಐತೆ ಅಂತೇಳಿ. ಹೌದ್ರಿ, ಫೈನಲಿ ಬೆಂಗಳೂರಿನಿಂದ ವಿಜಯಪುರಿಗೆ ಒಂದು ಫಾಸ್ಟೆಸ್ಟ್ ಟ್ರೈನ್ ಇಂಟ್ರೊಡ್ಯೂಸ್ ಆಗೈತೆ ರೀ. ಮೊದಲು ಇದು ಬರೀ ನಿಮ್ಗೆ ಏನದ ಫೆಸ್ಟಿವಲ್ ಸ್ಪೆಷಲ್, ಇಲ್ಲಾಂತಂದ್ರೆ ಸ್ಪೆಷಲ್ ಫೇರ್ ಸ್ಪೆಷಲ್ ಆ ಟೈಪ್ನಾಗ ಸಿಗ್ದೆ. ಈಗೂ ಸ್ಪೆಷಲ್ ಫೇರ್ ಐತಿ, ಬಟ್ ಫೆಸ್ಟಿವಲ್ ಸ್ಪೆಷಲ್ ಮತ್ತು ಹೆಂಗಂದ್ರೆ ರಶ್ ಮೇಲೆ ಡಿಮ್ಯಾಂಡಿಂಗ್ ಟ್ರೈನ್ ಅಂತೇಳಿ ಕೊಡ್ತಿದ್ರು. ಬಟ್ ಈಗ ಫೈನಲಿ ಒಂದು ಸ್ಪೆಷಲ್ ಟ್ರಿಪ್ಪದ ಟ್ರೈನ್ನ ಇಂಟ್ರೊಡ್ಯೂಸ್ ಮಾಡ್ಯಾರ ಬೆಂಗಳೂರಿನಿಂದ ವಿಜಯಪುರ್ಗೆ. ಫಾಸ್ಟರ್ ದ್ಯಾನ್ ಗೋಲ್ ಗುಂಬಜ್ ಬಸವ ಎಕ್ಸ್ಪ್ರೆಸ್. ಹೌದ್ರಿ, ಗೋಲ್ ಗುಂಬಜ ಮತ್ತು ಬಸವ ಅಥವಾ ಯಶವಂತಪುರ ವಿಜಯಪುರ ಇವು 3 ಟ್ರೈನ್ಗಿಂತನೂ ನಿಮ್ಗೆ ಒಂದು ಫಾಸ್ಟೆಸ್ಟ್ ಟ್ರೈನ್ ಇಂಟ್ರೊಡ್ಯೂಸ್ ಆಗಿಬಿಟ್ಟೈತಿ. ಬರೀ 11 ತಾಸು ತೊಗೊಳತ್ತಿದ್ದ. ಈ ಟ್ರೈನಿದ್ದ 11 ತಾಸಿಂದ ನನಗೇನು ಸ್ಪೆಷಾಲಿಟಿ ಅನ್ನಿಸ್ಲಿಲ್ಲ ರೀ. ದೊಡ್ಡ ಸ್ಪೆಷಾಲಿಟಿ ಅನ್ಸಿದ್ದ ಹುಬ್ಬಳ್ಳಿನ ಬೈಪಾಸ್ ಮಾಡುತ್ತಾ ಮತ್ತು ಗದಗನೂ ಬೈಪಾಸ್ ಮಾಡುತ್ತೆ. 2 ಕಡೆ ಸ್ಟಾಪ್ ಇಲ್ದಿದ್ದಕ್ಕೆ ಈ ಟ್ರೈನದ ಟೈಮಿಂಗ್ ಕಮ್ಮಿನೂ ಆಗೈತಿ. ಯಾವುದಪ್ಪ ಅಂತಂದ್ರೆ ನಿಮ್ಮ ಮುಂದೆ ಐತೆ ನೋಡ್ರಿ ಇಲ್ಲೇ ಯಶವಂತಪುರದಿಂದ ವಿಜಯಪುರಕ್ಕೆ ಹೋಗುವಂತಹ ಸ್ಪೆಷಲ್ ಟ್ರೈನ್ ಫೈನಲಿ ನಿಮಗೊಂದು 8 ಟ್ರಿಪ್ ಅನ್ಕೋತಾನೆ ನಾನು ಸ್ಪೆಷಲ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಯಾರ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರು. ಕಂಟಿನ್ಯೂಸ್ ಆಗಿ ಬಹಳ ಟ್ರೈನ್ಗಳನ್ನ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ರೀಸೆಂಟ್ ಟೈಮ್ ಒಳಗೆ ಇಂಟ್ರೊಡ್ಯೂಸ್ ಮಾಡ್ಯಾರ ರೀ. ಇವತ್ತು ನಮ್ಮ ಜೊತೆ ಟ್ರಾವೆಲ್ ಮಾಡತ್ತಾರ ಸೋನು ಅಣ್ಣ. ಅಣ್ಣ ಎಷ್ಟು ದಿನ ಆಯಿತು ಟ್ರಾವೆಲ್ ಮಾಡಿ? ಮೊನ್ನೆ ಟ್ರಾವೆಲ್ ಮಾಡಿದೆ. ನಾವಿಬ್ರು ಜೊತೆಗೆ ಟ್ರಾವೆಲ್ ಮಾಡಿ ತುಂಬ ದಿನ ಆಯ್ತು. ಒಂದು 4 ತಿಂಗಳಾಗಿರ್ಬೋದು ಮಿನಿಮಮ್. ಆರಾಮಾಗಿ 4-5 ತಿಂಗಳಿಂದ ಇಬ್ರು ನಾವು ಟ್ರಾವೆಲ್ ಮಾಡಿಲ್ಲ ರೀ. ಬಟ್ ನೇಬರ್ಸ್ ನಾವಿಬ್ಬರು ಮೀಟ್ ಆಗ್ತಿರ್ತೇವೆ, ಬಟ್ ಟ್ರಾವೆಲ್ ಮಾಡೋದು ಕಮ್ಮಿ ಆಗಿತ್ತು. ಅವ್ರದ್ದು ರೊಟೀನು ಇದು ಡಿಫ್ರೆಂಟ, ನಂದು ಸ್ಕೆಡ್ಯೂಲ ಮತ್ತು ನಂದು ಕಮಿಟ್ಮೆಂಟ್ ಡಿಫ್ರೆಂಟ್ ಇದ್ದು. ಸೊ ಅದ್ರ ಸಂಬಂಧ ನಾವು ಡಿಫ್ರೆಂಟಾಗಿ ಟ್ರಾವೆಲ್ ಮಾಡತ್ತಿದ್ವಿ. ಇವತ್ತು ನಾನು ಸೋನು ಅಣ್ಣ ಮತ್ತು ಇನ್ನೊಬ್ಬರು ಅದಾರ ರೀ, ಅವ್ರನ್ನ ಬಂದಮೇಲೆ ತೋರಿಸ್ತಾನೆ ಅಂತ. ಇವತ್ತು ನಮ್ಗೆ ಲೀಡ್ ಮಾಡೋದೈತೆ ನೋಡ್ರಿ ಇಲ್ಲೇ 38511 ಕೃಷ್ಣರಾಜಪುರಮದ ವ್ಯಾಗ್ನೈನ್ HC ಸ್ಪೆಷಲ್ ಟ್ರೈನ್ ಐತಂದ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು? ಪೂರ್ತಿ ಸ್ಟೇಷನ್ ನೋಡ್ರಿ ಇಲ್ಲೇ ಅಂಡರ್ ಕನ್ಸ್ಟ್ರಕ್ಷನ್ ಐತಿ. ಅದ್ರ ಸಂಬಂಧ ನೀವು ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಮಾಡತ್ತೀರ ಅಂದ್ರೆ ನಿಮ್ಗೆ ಎಂಟ್ರಿ ಸಿಗೋದು ಭಾಳ ಕಷ್ಟ ಆಗತ್ತೆ ರೀ. ರೀಸೆಂಟಾಗಿ ನಾನು ಕಷ್ಟಪಟ್ಟಿನಿ, ಬರೀ ಒಂದು ಎಂಟ್ರಿ ನೋಡೋಕೆ ಸಿಗುತ್ತೆ 6ನೇ ಪ್ಲಾಟ್ಫಾರ್ಮಿಂದ. 1ನೇ ಪ್ಲಾಟ್ಫಾರ್ಮಿಂದನೂ ನಿಮ್ಗೆ ಒಂದೇ ಎಂಟ್ರಿ ನೋಡೋಕೆ ಸಿಗುತ್ತೆ. ಜಾಸ್ತಿ ರಶ್ ಇರುವಂಥ ಯಾವುದಾರ ಟ್ರೈನ್ ಬಂತಂತಂದ್ರೆ ನಿಮಗೆ ಅವಾಗ ಹೊರಗೆ ಒಳಗೆ ಬರೋದು ಭಾಳ ಲೇಟ್ ಆಗೋ ಪರಿಸ್ಥಿತಿನೂ ಐತಿ. ಇಲ್ಲಿ ನೋಡ್ರಿ ಇಲ್ಲೇ ಇದೇ ಎಂಟ್ರಿ ನಿಮ್ಗೆ ನೋಡೋಕೆ ಸಿಗುತ್ತೆ. ಸೊ ನಮ್ಮದು ಕೋಚ್ ಬಂದ್ಬಿಟ್ಟು ಇದೆ S5. ಈ ಸೈಡಿಂದ ಎಂಟ್ರಿ ಹೊಡೋಣ. ಬಲಗಾಲಿಟ್ಟು ಒಳಗೆ ಎಂಟ್ರ್ ಆಗೋಣಂತ ನೋಡೋದು ಹುಡುಕ ದೂರಿಂದ ನೀಟ್ ಆ್ಯಂಡ್ ಕ್ಲೀನ್ ಅನ್ಸತೈತಿ. ಸೊ ನಮ್ಮ ಸೀಟ್ ಇದೆ ನಾನ. ಓ, ನಮ್ಮ ಇನ್ನೊಬ್ರು ಪ್ಯಾಸೆಂಜರ್ ಇಲ್ಲೇ ಅದಾರ ನೋಡ್ರಿ. ಹಾಯ್ ಬ್ರೋ. 69. ಇವ ಎಂಥ ಇದು ಮೋಸಗಾರ ಅದಾನಂದ್ರೆ ನನ್ನ ಜೊತೆ SMT LTT ಜರ್ನಿ ಮಾಡೋಕೆ ಬರಲಿಲ್ಲ. ಆಮೇಲೆ ಸಪ್ರೇಟಾಗಿ ಒಬ್ಬ ಹೋಗಿ ಜರ್ನಿ ಮಾಡೋದು ನಾನು. ಬ್ರೋ ಇದು ಹಿಂಗೆ ಸರಿ ಅನ್ಸುತ್ತಾ? ಮಾಡಿದೆ, ಇಯರ್ಫೋನ್ ಇವನ ಹತ್ರ ಇತ್ತು, ಸುಮ್ಮನೆ ಹೋಗಿ ಸುಮ್ಮನೆ ವಾಪಸ್ ಬಂದೆ. ಯಾವಾಗ ಇವನ್ ಜರ್ನಿ ಮಾಡಿದ್ನೋ ಅದೇ ದಿನ ರಾಣಿ ಚೆನ್ನಮ್ಮ ಆನ್ ಬೋರ್ಡು ಓವರ್ಟೇಕ್ ಮಾಡಿದ್ವಿ. ಹಾಂ, ರಾಣಿ ಚೆನ್ನಮ್ಮ ಆನ್ ಬೋರ್ಡ್ ಇದ್ದ. ನಾನು ಹೇಳೋದು ಮರ್ತಿಯಲ್ಲ ಅದು ವಿಡಿಯೋಲಿ. ಶಿಟ್, ನಾನು ಹೇಳೋದು ಮರ್ತೀನಿ. ರಾಣಿ ಚೆನ್ನಮ್ಮ ಒಳಗೆ ಆನ್ ಬೋರ್ಡ್ ಇದ್ದ. ಮತ್ತು ಇನ್ನೊಂದು ನಿನ್ನ ಪ್ಲ್ಯಾನ್ ಹೇಳು. ಇವನ್ ಪ್ಲ್ಯಾನ್ ಇತ್ತು CSMTಗೆ ಹೋಗಿ ಮಾಂಡವಿ ಎಕ್ಸ್ಪ್ರೆಸ್ ತೊಗೊಂಡು ಮಡಗಾಂವ್ ಬಂದು ಮಡಗಾಂವದಿಂದ ಇವ ಬುಕ್ ಮಾಡಿದ್ದೆ. ಕರೆಕ್ಟಾಗಿ ಟ್ರೈನ್ ಆನ್ ಬೋರ್ಡ್ ಇಟ್ಕೊಂಡು 2 ಟ್ರೈನ್ ತತ್ಕೊಂಡು ಕನ್ಫರ್ಮ್ ಟಿಕೆಟ್ ಮಾಡಿದ್ದೆ. ಲಾಸ್ಟ್ ಮೂಮೆಂಟಿಗೆ ಅರ್ಜೆಂಟ್ ಕೆಲಸ ಬಂತು, ಕ್ಯಾನ್ಸಲ್ ಮಾಡ್ಬೇಕಾಯ್ತು. ನೋಡಿ, ನಮ್ಮನ್ನು ಬಿಟ್ಟು ಮಾಂಡವಿ ಮಾಡಕ್ಕೆ ಹೋದ್ರೆ ಹಿಂಗೆ ಆಗೋದು. ನೋ, ವಿತ್ ಫ್ರೆಂಡ್ಸ್. ಮಾಂಡವಿ ವಿತ್ ಫ್ರೆಂಡ್ಸ್. 6:15ಕ್ಕೆ ನಮ್ದು ಡಿಪಾರ್ಚರ್ ಐತ್ರಿ. 2 ನಿಮಿಷ ಲೇಟಾಗಿ ನಾವು ಯಶವಂತಪುರದಿಂದ ಡಿಪಾರ್ಚರ್ ತೊಗೊಂಡ್ವಿ. ಯಶವಂತಪುರ ಶಿವಮೊಗ್ಗ ಟೌನ್, ಯಶವಂತಪುರ ತಾಳಗುಪ್ಪ. ಹಾಂ,
ರೀಸೆಂಟಾಗಿ ಪರ್ಮನೆಂಟ್ ಆಗೈತೆ ರೀ. ಒಂದು ರಾತ್ರಿ ಗಾಡಿ ಇತ್ತು, ಬಟ್ ತಾಳಗುಪ್ಪ ಏನು ಸ್ಪೆಷಲ್ ಹೊಡೆದಿತ್ತಲ್ಲ ಅದನ್ನು ಪರ್ಮನೆಂಟ್ ಮಾಡಿ ಬಿಡಗೋಡಕ್ಕೆ ಚೈನ್ ಹೇಳಿದ್ರೆ 2 ನಿಮಿಷ ಲೇಟ್ ಆದರೂ ಯಾರೋ ಪಾಪ ಲೇಟ್ ಆಗ್ಯಾರ ಅನ್ಸುತ್ತೆ. ವೆದರ್ ನೋಡ್ರಿ. ಯಶವಂತಪುರ ಆದ್ಮೇಲೆ ಫಸ್ಟ್ ಅಫಿಷಿಯಲ್ ಸ್ಟಾಪ್ ತುಮಕೂರು ರೀ. ತುಮಕೂರದಿಂದ ನೆಕ್ಸ್ಟ್ ನಮ್ದು ಅರಸೀಕೆರೆ, ಕಡೂರು ಬೀರೂರು ಯಾವ ಸ್ಟಾಪ್ ಇಲ್ಲ, ಚಿಕ್ಕಜಾಜೂರು ಇಲ್ಲ. ಅಲ್ಲಿಂದ ಡೈರೆಕ್ಟ್ ದಾವಣಗೆರೆಯಿಂದ ಡೈರೆಕ್ಟಾಗಿ ಹಾವೇರಿ ರೀ. ಹರಿಹರ ರಾಣೆಬೆನ್ನೂರು ಸ್ಟಾಪ್ ಇಲ್ಲ. ಹಾವೇರಿಯಿಂದ ಡೈರೆಕ್ಟಾಗಿ ನಮ್ದು ಸ್ಟಾಪ್ ಇರೋದೈತಿ ಗದಗ ಬೈಪಾಸ್. ಹೌದ್ರಿ, ಲಿಟ್ರಲಿ ಹುಬ್ಬಳ್ಳಿನ ಬೈಪಾಸ್ ಮಾಡ್ತಾ ಗದಗ ಬೈಪಾಸ್ ಅದೇನು ಸ್ಟೇಷನ್ ಮಾಡಿರಲ್ಲ, ಅಲ್ಲೂ ಸ್ಟಾಪ್ ಐತಿ. ರಾತ್ರಿ 1:30 ಏನೋ ಐತಿ ಟೈಮಿಂಗ್. ಅದಾದ್ಮೇಲೆ ಬದಾಮಿ, ಬಾಗಲಕೋಟೆ, ಬಸವನ ಬಾಗೇವಾಡಿ ಮೇಲೆ ಬೆಳಿಗ್ಗೆ 5 ಗಂಟೆಗೆ ನಾವು ಹೋಗಿ ತಲುಪ್ತೇವೆ ವಿಜಯಪುರಕ್ಕೆ. ಬಟ್ ನಿಮ್ಗೊಂದು ಬೆಸ್ಟ್ ಥಿಂಗ್ ಹೇಳ್ರಿ, ನಮ್ಮ ಹಿಂದನ ಈಗ ಬರತೈತಿ 6:40 ಬರುತ್ತೆ ಯಶವಂತಪುರಕ್ಕೆ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್. ಅದು ರೀಚ್ ಆಗುತ್ತೆ 7:20 ಮಾರ್ನಿಂಗಿಗೆ ವಿಜಯಪುರಿಗೆ. ಬಟ್ ನಾವು ರೀಚ್ ಆಗ್ತೀವಿ ಬೆಳಗ್ಗೆ 5 ಗಂಟೆಗೆ. 2 ತಾಸು ಅದಕ್ಕಿಂತ ಮೊದಲು ಇದು ಟೈಮಿಂಗ್ ಒಳಗೆ ನೋಡ್ಬೇಕಂತಂದ್ರೆ ಅದಕ್ಕಿಂತ ಕಮ್ಮಿ ಟೈಮಿಂಗ್ ನಮ್ಮ ಈ ಟ್ರೈನಿಂಗ್ ಸಿಗುತ್ತೆ. ಮಳೆ ಇಲ್ಲ ಏನಿಲ್ಲ, ಬಟ್ ರೇನ್ಬೋ ಕ್ರಿಯೇಟ್ ಆಗೈತೆ ನೋಡ್ರಿ ಇಲ್ಲಿ ಯಶವಂತಪುರ ಔಟ್ರದಾಗ. ವಾವ್, ಮಳೆ ವಾತಾವರಣ ಅಂತೂ ಆಗೈತಿ, ನೋಡೋಣ ಅಂತ. ನಾವೀಗ ಚಿಕ್ಕಬಾನುವಾರ ಜಂಕ್ಷನ್ನ ಸ್ಕಿಪ್ ಮಾಡತ್ತೇವೆ ನೋಡ್ರಿ. ಈ ವೆದರಿಗೆ ಒಂದು ಮಾತು ಬೇಕು ನಿಮ್ಮ ಕಡೆಯಿಂದ. ಫ್ಲ್ಯಾಟ್ 100 ಒಳಗೆ ಹೊಂಟವು ನಾವು. ಡೋರ್ ಬಾಜುನೇ ಇವತ್ತು ನಮಗೆ ಸೀಟ್ ಸಿಕ್ಬಿಟ್ಟದ್ರಿ. ಸೀಟ್ ಬುಕ್ ಮಾಡಿದವ್ರು ಪುಣ್ಯಾತ್ ಮಿಲ್ಲಿದಾರ. ಅಣ್ಣ, ಡೋರ್ ಪಕ್ಕ ಬಿಟ್ಟು ಬೇರೆ ಯಾವ ಸೀಟ್ ಸಿಗ್ಲಿಲ್ವಾ? ಅದು ಯಾವ ಸೀಟ್ ಬುಕ್ ಮಾಡ್ಯಾನಂದ್ರೆ ರೀ, ಮಿಡಲ್ ಮತ್ತು ಅಪ್ಪರ್ ಸೀಟ್ ಕುಂದ್ರಾಕು ಜಾಗ ಇಲ್ದಂಗೆ ಆಗೈತೆ. ಅದಕ್ಕೆ ಸೈಡ್ ಒಳಗೆ ಕುಂತೇವೆ. ಸೊ ಇವರು ಇಲ್ಲಿ ಬೈ ಕುಂತಾರ. ನೀವು RCB ಟಿ ಶರ್ಟ್ ಹಾಕೊಂಡ್ಬಂದಿದ್ದೀರಾ? ಒಂದೇ ಇದಿದೆ ಸ್ಟಾರು. ಅದು ಟಿ ಶರ್ಟ್ ಮೊದಲು ಇಸ್ಕೊಂಡ್ಬಿಟ್ಟೆ, ಗೆದ್ದಿದ್ದು ಕಪ್ ಆದ್ಮೇಲೆ ನೀವೇ ಒಂದೇನಾದ್ರೂ ಸ್ಟಾರ್ ಅನ್ಸ್ಬೇಕಿತ್ತು. ಹೊಸ ಜರ್ಸಿ ಇಸ್ಕೊಳ್ಳೋಣ. ಇದು ಫ್ಯಾನ್ ಜರ್ಸಿ ಅಂತ ಹೇಳಿ ಬರತ್ರಿ, ಪೊಮಾದ ಒರಿಜಿನಲ್ ಆದಿದೆ. ICF ಕೋಚಸ್ ಈಗ ಪ್ರೊವೈಡ್ ಮಾಡ್ಯಾರ. ಬರೋ ದಿನಗಳೊಳಗೆ ಪರ್ಮನೆಂಟ್ ಆದ್ರೆ ಅವಾಗ LHB ಎಲ್ಲ ಮಾಡ್ತಾರೆ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಬರೀ ನಿಮ್ಗೆ ಒಂದು ಚಾರ್ಜಿಂಗ್ ಸಾಕೆಟ್ ಇದ್ರೊಳಗೆ ನೋಡಕ್ಕೆ ಸಿಗುತ್ತೆ. ನಾರ್ಮಲ್ ಟಿಪಿಕಲ್ ಲೋವರ್ ಮಿಡಲ್ ಅಪ್ಪರ್ ಐತಿ. ಬಟ್ ಬೆಸ್ಟ್ ಥಿಂಗ್ ಏನಂತಂದ್ರೆ ಎಲ್ಲ ಸೀಟ್ಸು ಕ್ಲೀನ್ ಮತ್ತು ಮೇಂಟೈನ್ಡ್ ಅದಾವ, ಅದೊಂದು ಹೇಳ್ಬೋದು. ICF ಅಲ್ಲಿ ಅಂದರೆ ವಾಶ್ರೂಮ್ಸ್ ಕ್ಲೀನ್ ಅಂತೆ. ನಮ್ಮದು ಹಳೇದು ಯಶವಂತಪುರ ವಿಜಯಪುರ ಸ್ಪೆಷಲ್ ಇತ್ತಲ್ಲ, ಇವಾಗ LHB ಆಗಿದೆ. ICF ಎಷ್ಟು ಕ್ಲೀನ್ ಇತ್ತಂದರೆ LHB ಅದೇ ವರ್ಸ್ಟ್ ಆಗಿದೆ ವಾಶ್ರೂಮ್. ನಿಮಗೆಲ್ಲ ಗೊತ್ತಿರೋಂಗೆ ಇದು ಬಂದ್ಬಿಟ್ಟು ಸ್ಪೆಷಲ್ ಟ್ರೈನ್ ಒಳಗೆ ಪ್ಯಾಂಟ್ರಿ ಕಾರ್ ಅವೈಲೇಬಲ್ ಇರಲ್ಲ. ಮತ್ತು ಹೊರಗಿಂದ ಅದು ಫುಡ್ ತೊಗೋತಾರೆ ಅಂತಂದ್ರೆ 2 ನಿಮಿಷ ಸ್ಟಾಪ್ ಇರುತ್ತೆ. ಸೊ ಅದೆಲ್ಲ ರಿಸ್ಕ್ ಜಾಸ್ತಿ ಆಗುತ್ತೆ. ಅದಕ್ಕೆ ಬೆಸ್ಟ್ ಥಿಂಗ್ ಏನಂತಂದ್ರೆ ಒಂದು ಫುಡ್ ಆನ್ಲೈನ್ ಒಳಗೆ ಆರ್ಡರ್ ಮಾಡೋ ಆಪ್ಷನ್. ಹೌದ್ರಿ, ನಾನು ನಿಮ್ಗೆ ಹೇಳತ್ತೀನಿ ರೈಲ್ ರೆಸ್ಟೋ ಆ್ಯಪ್ ಬಗ್ಗೆ. ಇದ್ರೊಳಗೆ ನೀವು ಜಸ್ಟ್ ನಿಮ್ಮ PNR ಎಂಟರ್ ಮಾಡಿದ್ರೆ ಸಾಕು, ನಿಮ್ಮ ಸೀಟಿಗೆ ನಾನು ಊಟ ಬಂದು ಡೆಲಿವರ್ ಆಗುತ್ತೆ. ನಾನು ರೈಲ್ ರೆಸ್ಟೋ ಆ್ಯಪ್ ಒಳಗೆ ಜಸ್ಟ್ ನನ್ನ PNR ಎಂಟರ್ ಮಾಡಿದೆ, ನಂಗೆ ಅವೈಲೇಬಲ್ ಸ್ಟೇಷನ್ಸ್ ತೋರಿಸ್ತಾ. ಯಶವಂತಪುರ, ತುಮಕೂರು ಎಲ್ಲ ಆಪ್ಷನ್ಸ್ ಇತ್ತು. ತುಮಕೂರು ಸೆಲೆಕ್ಟ್ ಮಾಡ್ಕೊಂಡು ನಾನು ತುಮಕೂರು ಒಳಗೆ ಫುಡ್ನ ನನ್ನ ಫೇವ್ರೇಟ್ ರೆಸ್ಟೋರೆಂಟಿಂದ ಆರ್ಡರ್ ಮಾಡ್ಕೊಂಡ್ರಿ. ಇದರಿಂದ ಬೆಸ್ಟ್ ಥಿಂಗ್ ಏನಂತಂದ್ರೆ 2 ನಿಮಿಷದ ನಿಮ್ಮ ಸ್ಟಾಪ್ ಒಳಗೆ ನೀವು ಅಲ್ಲೇ ಓಡಾಡೋ ಅವಶ್ಯಕತೆ ಇಲ್ಲ. ಲಾಸ್ಟ್ ಮೂಮೆಂಟ್ ಬೋರ್ಡಿಂಗ್ ಅವಶ್ಯಕತೆ ಇಲ್ಲ. ಮತ್ತು ನಿಮ್ಗೆ ಫ್ರೆಶ್ಲಿ ಪ್ರಿಫರ್ಡ್ ಮೀಲ್ಸ್ ನಿಮ್ಮ ಸೀಟಿಗೆ ನಾನು ಬಂದು ತಲುಪುತ್ತೆ.
ಪಲಾವ್ ಇಡ್ಲಿ ವಡ ವೆಜ್ ಪಲಾವ್ ವೆಜ್ ಬಿರಿಯಾನಿ ಪಲಾವ್ ಇಡ್ಲಿ ವಡ ನಾವು ಬೆಂಗಳೂರಿಂದ ಅರವಾದ್ವಿ. ನಮ್ಮ ಜನಶತಾಬ್ದಿ ಹುಬ್ಬಳ್ಳಿಯಿಂದ ಅರವಾತ್ ನೋಡ್ರಿ. ಈಗ ಪ್ಲಾಟ್ಫಾರ್ಮ್ ನಂಬರ್ 2 ಅರವತ್ತು 3ಗೆ ನಾವು ಅರವಾದೀವಿ. 10 ನಿಮಿಷ ಅಲ್ಲ 7:05 ಟೈಮಿಂಗ್ ಇತ್ತಂದ್ರೆ 18 ನಿಮಿಷ ಡಿಲೇ ಆಗಿ ನಾವೀಗ ತುಮಕೂರು ಸ್ಟೇಷನ್ಗೆ ಅರವಾದೀವಿ ರೀ. ಡಾಟ್ ಆನ್ ಟೈಮ್ ಬರಲಿಲ್ಲ ಎಷ್ಟೊತ್ತಾದರೂ ಡಾಟ್ ಆನ್ ಟೈಮ್ ಡಿಪಾರ್ಟ್ ಆದೀವಿ ರೀ ನಾವು. ಪಿಕಪ್ಪು ಚಲೋ ತೊಗೊಳತ್ತೆ, ಮೇನ್ ಲೈನ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ. ಮಳೆ ಆದಂಗೆ ಐತಿ ಇಲ್ಲಿ, ಪ್ಲಾಟ್ಫಾರ್ಮ್ ಎಲ್ಲ ಬೆಟ್ಟಿ ಇರೋದು ನೋಡಿ. ಇಲ್ಲಿಂದ ಇಲ್ಲಿಗೆ ಪಾರ್ಸಲ್ ಕಳಿಸ್ತಾರ. ವಾವ್, ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಪಾರ್ಸಲ್ ಬಂದದ್ದು ನೋಡ್ರಿ. ನೀವು ಲಾಸ್ಟಲ್ಲಿ ಅದೊಂದು ಲೈನ್ ನೋಡ್ತಿದ್ದೀರಲ್ಲ, ಅದೇ ನಮ್ಮದು ಹೊಸ ಅದು ಊರ ಕಡೆ ಹೋಗ್ತಿದೆ. ಶಾರ್ಟೆಸ್ಟ್ ಲೈನ್ ತುಮಕೂರು ದಾವಣಗೆರೆ ಶಾರ್ಟೆಸ್ಟ್ ಲೈನ್. ತುಮಕೂರು ದಾವಣಗೆರೆ ಶಾರ್ಟೆಸ್ಟ್ ಲೈನ್ ಅದು ಐ ಗೆಸ್ ರಾಯದುರ್ಗ ಹೋಗೋದಲ್ಲ. ಚಿತ್ರದುರ್ಗ ಮೇಲೆ ಚಿತ್ರದುರ್ಗ ಒಂದು ಹೋಗುತ್ತೆ, ಒಂದು ರಾಯದುರ್ಗ ಹೋಗುತ್ತೆ. ಅದು ಮುಂದೆ ಹೋಗಿ ಡಿಫ್ರೆನ್ಶಿಯೇಟ್ ಆಗುತ್ತೆ. ಬಟ್ ಊರು ಕೆಳಗೆ ಹೋಗಿ ಆಗುತ್ತೆ. ಬಟ್ ಇಲ್ಲಿಂದ ಮೇನ್ ಲೈನ್. ಫ್ಯೂಚರಲ್ಲಿ ಬೇಗನೆ ಅದು ಓಪನಿಂಗ್ ಆಗುತ್ತೆ, ಅದು ಜರ್ನಿ ಬಂದೇ ಬರುತ್ತೆ ನಿಮಗೋಸ್ಕರ. 1.5 hour ಕಮ್ಮಿ ಆಗುತ್ತೆ ಬ್ರೋ. ಡೇಟ್ ನೋಡ್ರಿ ಇಲ್ಲೇ ಇವತ್ತು 6 ಜೂನ್. ಆಲ್ಮೋಸ್ಟ್ ಮಾನ್ಸೂನ್ ವೆದರ್ ಬಂದ್ಬಿಟ್ಟತಿ. ಇನ್ನೂ ಮಳೆ ಆಗಕ್ಕೆ ಅಷ್ಟೇನು ಸ್ಟಾರ್ಟ್ ಆಗಿಲ್ಲ. ಬಟ್ ಸಂಜೆ 5 ಆದ ಹುಡ್ಕ ವೆದರ್ ತಂಪು ಗಾಳಿ ಬರುತ್ತೆ ರೀ. ಈ ಟೈಮ್ ಒಳಗೆ ಸ್ಲೀಪರ್ ಮಾಡೋಕೆ ಹಿಂದೆ ಜರಿದಿಲ್ಲ ನಾನು. ರೀಸೆಂಟಾಗಿ ಟೈಮ್ ಒಳಗೆ ನೋಡ್ರಿ ನೀವು, ನಾನು AC ಜರ್ನಿ ಮಾಡ್ತಿದ್ದೆ. ಯಾಕಂದ್ರೆ ಬಿಸಿಲು ಭಾಳ ಇರ್ತದೆ, ಕಂಫರ್ಟ್ ಆಗ್ತಿರಲಿಲ್ಲ. ನನಗೆ ವಿಡಿಯೋ ಔಟ್ಪುಟ್ ಕೊಡೋಕೆ ಚಲೋ ಅನ್ನಿಸ್ತಿರ್ಕಿಲ್ಲ. ಬಟ್ ಇಂಥ ವೆದರ್ ಸಿಕ್ಕರೆ ಸ್ಲೀಪರ್ಗಿಂತ ಯಾವ AC ಫಸ್ಟ್ ACನೂ ಹೊತ್ತಂಗಿಲ್ಲ ನೋಡ್ರಿ. ಅಂದ್ರೆ ನಾರ್ಮಲ್ ವೆದರ್ ಅದು ಏನದ ನಾರ್ಮಲ್ ಗಾಳಿದ ಮಜಾ ಟ್ರೈನ್ ಜರ್ನಿ ಇರುತ್ತಲ್ಲ, ಅದು ಯಾವುದು ಮೀಟ್ ಮಾಡೋಕ್ಕಾಗಂಗಿಲ್ಲ. ಕಾನ್ಸ್ಟೆಂಟಾಗಿ ನಾವು 95, 100 ಮ್ಯಾಕ್ಸಿಮಮ್ ಸ್ಪೀಡ್ ನೋಡ್ರಿ ಇಲ್ಲೇ 100 ಹೋಗಿವೆ. ಯಾಕಂತಂದ್ರೆ ವ್ಯಾಗ್ನೈನ್ HCನ ಲೊಕೊಮೋಟಿವ್ ಐತಲ್ಲ, ಮ್ಯಾಕ್ಸಿಮಮ್ 100 km/h ಅಷ್ಟೇ ಕ್ಲಾಕ್ ಮಾಡೋಕ್ಕಾಗತ್ತೆ. ನಮ್ಮದು ಇದೇನು ಹುಬ್ಬಳ್ಳಿ ಬೆಂಗಳೂರು ರೂಟ್ ಐತಲ್ಲ, ಇದು ಕ್ಲಾಕ್ ಮಾಡುತ್ತೆ 110 ಮ್ಯಾಕ್ಸಿಮಮ್. ಬರೋ ದಿನಗಳೊಳಗೆ 130 ಈ ರೂಟ ಆಗತೈತಿ. ಸೊ ನೀವು 100 ಇದ್ರೊಳಗೆ ಸ್ಪೀಡ್ ನೋಡ್ಬೋದು. ತುಮಕೂರಿಂದ ನಮ್ಮದು ಊಟ ಡೆಲಿವರ್ ಆಗೈತೆ ರೀ ರಿಯಲ್ ರೆಸ್ಟೋರೆಂಟ್. ಪ್ಯಾಕೇಜಿಂಗ್ 10 out of 10 ನೋಡ್ರಿ ಇಲ್ಲಿ. ನಾವು ಮಿಲ್ಕ್ ಶೇಕ್ ಆರ್ಡರ್ ಮಾಡಿದ್ದೀವಿ, ಅದು ಎಷ್ಟು ಚಂದ ಪ್ಯಾಕೇಜಿಂಗ್ ಒಳಗೆ ಬಂದೈತಿ. ಮತ್ತು ಇಲ್ಲೇ ವಾಟರ್ ಮೆಲನ್ ಜ್ಯೂಸ, ಇದು ಪ್ಯಾಕೇಜಿಂಗ್ ನೋಡ್ರಿ, ಒಂದು ಸ್ವಲ್ಪ ಸ್ಪಿಲೇಜ್ ಇಲ್ಲ. ಅದ್ರ ಜೊತೆ ಸ್ಟ್ರಾನು ಕೊಟ್ರೆ. ಇಲ್ಲಿ ಯಾವುದಿದೆ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್. ಇದೆಲ್ಲ ಆಪ್ಷನ್ಸ್ ನೋಡೋಕೆ ಸಿಗುತ್ತೆ ನಿಮ್ಗೆ ರಿಯಲ್ ರೆಸ್ಟ್ ಒಳಗೆ. ಅದಷ್ಟೇ ಅಲ್ಲದೆ ಇಲ್ಲೇ ಸೊ ಇದೆಲ್ಲ ಏನು ಫುಡ್ ಇರುತ್ತಲ್ಲ, ಇದನ್ನು ನೀವು ರಿಯಲ್ ರೆಸ್ಟೋರೆಂಟ್ ಆರ್ಡರ್ ಮಾಡ್ಕೋಬೋದು. ನಿಮಗೆ ಹೆಂಗೆ ಬೇಕಂದ್ರೆ ಹಂಗೆ ನೀವು ಫುಡ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾವು ಹೆಂಗೆ ಮಿಲ್ಕ್ ಶೇಕ್ ಇದನ್ನೆಲ್ಲ ತರಿಸೇವಲ್ಲ, ನೀವು ಹಂಗೆ ವೆಜ್, ನಾನ್ ವೆಜ್, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್ ಅಂಥೇಳಿ ನಿಮ್ಗೆ ಹೆಂಗೆ ಡಿಮ್ಯಾಂಡ್ ಇರುತ್ತಲ್ಲ ಹಾಗೆಲ್ಲ ನೀವು ರಿಯಲ್ ರೆಸ್ಟೋ ಆ್ಯಪ್ ಒಳಗೆ ಜಸ್ಟ್ ನಿಮ್ಮದು PNR ಎಂಟರ್ ಮಾಡಿ ನಿಮ್ಮ ಸೀಟಿಗೆ ಏನಾರ ತರಿಸ್ಕೋಬೋದು. ನೀವೇನಾರ ಟ್ರಾವೆಲ್ ಮಾಡತ್ತಾರೆ ಅಂದ್ರೆ ನಂದು ಕೂಪನ್ ಕೋಡ್ ಇಲ್ಲಿ ಬರ್ತಿರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ನೀವು ಆರ್ಡರ್ ಮಾಡ್ಕೊಂಡ್ರೆ 10% ನಿಮ್ಗೆ ರಿಯಲ್ ರೆಸ್ಟೋಯಿಂದ ಆಫರ್ ಸಿಗುತ್ತೆ. ಸೊ ರಿಯಲ್ ರೆಸ್ಟೋ ಆ್ಯಪ್ ಮತ್ತು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಒಮ್ಮೆ ಟ್ರೈ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ರನ್ನಿಂಗ್ ಟ್ರೈನ್ ಒಳಗೆ ಇದೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನೋಡ್ರಿ. ಲಿಟ್ರಲಿ ಹೆಲ್ದಿ ಆಪ್ಷನ್ ಇದೆ. ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ನೀವು ಹೆಲ್ದಿ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಬಟ್ ಇಂಥದ್ದೆಲ್ಲ ಫ್ಯಾನ್ಸಿ ಐಟಮ್ಸ್ ಟ್ರೈನ್ ಒಳಗೆ ಸಿಗುತ್ತಲ್ಲ, ಹ್ಯಾಡ್ಸ್ ಆಫ್ ಟು ರಿಯಲ್ ರೆಸ್ಟ್. ದೋಸಾನು ತರಿಸೇವೆ ನಾವು ಅಲ್ಲಿಂದ, ಎಷ್ಟು ಫ್ರೆಶ್ ಐತಿ. ವಾವ್, ನನಗಂತೂ ಕ್ರೇವಿಂಗ್ ಆಗತ್ತಿತ್ತು ದೋಸಾದು ತಿನ್ಬೇಕಂತೇಳಿ. ಫ್ರೆಶ್ ಐತಿ, ಟಿಪಿಕಲ್ ನಮ್ಮ ಸೌತ್ ಇಂಡಿಯನ್ ದೋಸಾ. ಹೇಗಿದೆ? ಇದಷ್ಟೇ ಅಲ್ಲ, ನಿಮ್ಗೆ ವೆರೈಟಿ ಆಫ್ ಆಪ್ಷನ್ಸ್ ನೋಡೋಕೆ ಸಿಗ್ತಾವ. ಒಮ್ಮೆ ಟ್ರೈ ಮಾಡಿ ನೋಡಿರಿ. ಸ್ಕಿಪ್ಪಿಂಗ್ ತಿಪ್ಟ್ರು ಫ್ಲಾಟ್ 100.
ಅರಸೀಕೆರೆಗೆ ಎಂಟ್ರ್ ಆದೀವಿ ನಾವೀಗ. ಪ್ಲಾಟ್ಫಾರ್ಮ್ ನಂಬರ್ 2 ಅನ್ಕೋತೀನಿ ಇದು. ಆಫಿಷಿಯಲ್ ಆಗಿ ಸೆಕೆಂಡ್ ಸ್ಟಾಪ್ ಅರಸೀಕೆರೆ ಜಂಕ್ಷನ್ ರೀ. ನೀವು ನೋಡ್ಬೋದು ಮೇನ್ ಲೈನ್ ಜಂಕ್ಷನ್ 2 ಲೈನ್ ಬರ್ತಾವೆ ಇಲ್ಲಿಂದ. ಮೈಸೂರು ಸೈಡಿಂದ ಒಂದು ಬರುತ್ತೆ, ಹಾಸನ ಮೇಲೆ ಆದ. ನೀವು ಹಾಸನ ಲೈನಿಂದ ಮುಂದೆ ಮಂಗಳೂರಿಗೂ ಹೋಗ್ಬೋದು. ವಿಜಯಪುರ ಸ್ಪೆಷಲ್ ಇದ್ದ ಇಲ್ಲೇ 10 ನಿಮಿಷ ಸ್ಟಾಪ್ ಕೊಟ್ಟಾರ್ರಿ. ಇಲ್ಲೇ ಲೋಕೋ ಪೈಲಟಾಗಿ ಆಡೋರೆಲ್ಲ ಚೇಂಜ್ ಆಗ್ತಾರೆ. ಹೌದಾ, ಇನ್ನು ಮುಂದೆ ಏನೋ ಹೋಗ್ತೀವಲ್ಲ, ಈಗ ಬಂದೀವಿ ಬೆಂಗಳೂರು ಡಿವಿಷನ್ ಒಳಗೆ, ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಒಳಗೆ ಬೆಂಗಳೂರು ಡಿವಿಷನ್. ಈಗ ನಾವು ಮುಂದೆ ಹೋಗೋದು ಮೈಸೂರು ಡಿವಿಷನ್, ಮುಂದೆ ಅದ್ರ ಮುಂದೆ ಹೋಗೋದು ವಿಜಯಪುರ ಎಲ್ಲ ಹುಬ್ಳಿ ಡಿವಿಷನ್ ಬರುತ್ತೆ. ಸೊ ಮೇ ಬಿ ಅನ್ಸುತ್ತೆ ಹುಬ್ಳಿ ಡಿವಿಷನ್ದವ್ರು ಎಲ್ಲೇ ಹ್ಯಾಂಡ್ ಓವರ್ ತೊಗೋತಾರೆ ಅದನ್ನೆಲ್ಲ ನೋಡೋಣ ಅಂತ. 8:10 ಬರೋ ಟೈಮಿಂಗ್ ಇತ್ತು. 27 ಮಿನಿಟ್ಸ್ ಡಿಲೇ ಅದೇವಿ. ಬಟ್ ನಮಗೊಂದು ಸ್ವಲ್ಪ ಸ್ಲ್ಯಾಕು ಇದ್ದಂಗೆ ಐತಿ ಹಾವೇರಿ ಮತ್ತು ಗದಗ ಬೈಪಾಸ್ ನಡಗೆ. ಸೊ ನೋಡ್ಬೋದು ಈ ಗಾಡಿಯಿಂದ ಜಾಸ್ತಿ ಜನ ಡಿಬೋರ್ಡು ಆದ್ರೆ. ಈವ್ನಿಂಗ್ ಟೈಮ್ ಒಳಗೆ ನೀವು ಗೋಲ್ ಗುಂಬಸ್ ನೋಡ್ರಿ, ಯಶವಂತಪುರ ಪಂಡ್ರಪುರ ವೀಕ್ಲಿ ನೋಡ್ರಿ. ಇದ್ರದ್ದೇನು ಟೈಮಿಂಗ್ ಐತಲ್ಲ 6:15 ಯಶವಂತಪುರ ಪಂಡ್ರಪುರ ವೀಕ್ಲಿದ ಸ್ಲಾಟ್ ಐತಿದ ಪೂರ್ತಿ. ಸೊ ಅದೇನು ಸ್ಲಾಟ್ ಒಳಗೆ ಗಾಡಿಗಳು ಬರ್ತಾವಲ್ಲ, ಅರಸೀಕೆರೆ ಅಪ್ ಟು ದಾವಣಗೆರೆ ಮಟನೂ ಅಂತ ಹಿಡ್ಕೋರಿ. ನೀವು ಕೆಲ್ಸಕ್ಕೆ ಹೋಗಿ ಬರೋರು ಜಾಸ್ತಿ ಜನ ಇರ್ತಾರೆ. ಅದಕ್ಕೆ ನಿಮ್ಗೆ ಜನರಲ್ಲ ಮತ್ತು ಸ್ಲೀಪರ್ ಒಳಗೆ ಅಲ್ಲೆಲ್ಲ ಜಾಸ್ತಿ ಕ್ರೌಡ್ ನೋಡೋಕ್ಕೂ ಸಿಗುತ್ತೆ. ಇಲ್ಲಿಂದ ಇನ್ನು 160 ಕಿಲೋಮೀಟರ್ ನಾನ್ ಸ್ಟಾಪ್ ರನ್ ಐತಿ. ಹೇಳ್ದಂಗೆ ಕಡೂರು, ಬೀರೂರು, ಚಿಕ್ಕಜಾಜೂರು ಯಾವುದೂ ಸ್ಟಾಪ್ ಇಲ್ಲ. ನಮ್ಮ ಸಬ್ಸ್ಕ್ರೈಬರ್ ಫ್ಯಾಮಿಲಿ ಸಿಕ್ಕಾರ ನೋಡ್ರಿಲ್ಲ ಸರ್. ಹಾಯ್ ಹೇಳ್ರಿ. ಅವ್ರದ್ದು ಒಂದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗೈತೆ. ಇಲ್ಲ ಅಕ್ಕಾರು ಸಿಕ್ಕಾರ. ಥ್ಯಾಂಕ್ ಯು ಸೊ ಮಚ್ ರೀ. ಅವ್ರು ಅದನ್ನೇ ಹೇಳತ್ತಿದ್ರೆ ನಮ್ಮ ವಿಡಿಯೋ ನೋಡಿ ಏನೇನು ಮಾಡ್ರ ಅಂತೇಳಿ. ಅವರು ಜಾಸ್ತಿ ಟ್ರಾವೆಲ್ ಮಾಡ್ತಾರಂತ. ಸೊ ನಾನು ಅವರಿಗೆ ಸಜೆಸ್ಟ್ ಮಾಡೋದಿದ್ದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಡ್ತಾರೆ ರೈಲ್ವೇಸ್ ಬಗ್ಗೆ. ಯಾವುದೇ ಟ್ರೈನ್ ಸ್ಟಾರ್ಟ್ ಆದರೂ ಹೊಸ ಟ್ರೈನ್ ನಮ್ಗೆ ಗೊತ್ತಿರಲ್ಲ, ಅದು ಅವ್ನು ಕವರ್ ಮಾಡಿರ್ತಾನೆ. ಅದನ್ನು ರಿಯಲಿ ಐ ಅಪ್ರಿಷಿಯೇಟ್ ಯುವರ್ ವರ್ಕ್. ಸ್ಕಿಪ್ಪಿಂಗ್ ಕಡೂರು ಜಂಕ್ಷನ್. ಇಲ್ಲಿಂದ ಒಂದು ಲೈನ್ ಚಿಕ್ಕಮಂಗ್ಳೂರಿಗೆ ಹೋಗುತ್ತೆ ರೀ, ಅದಕ್ಕೆ ಜಂಕ್ಷನ್ ಅಂತಾರೆ. ಬೆರೂರು ಜಂಕ್ಷನ್. ಇಲ್ಲಿಂದ ಒಂದು ಲೈನ್ ಶಿವಮೊಗ್ಗ ಟೌನ್ ಮುಂದೆ ತಾಳಗುಪ್ಪಕ್ಕೆ ಹೋಗುತ್ತೆ. ಬರೋ ದಿನಗಳೊಳಗೆ ಅದನ್ನು ಶಿರ್ಸಿ ಮೇಲೆ ಹುಬ್ಬಳ್ಳಿ ಕನೆಕ್ಟಿವಿಟಿ ಮಾಡೋ ಪ್ಲ್ಯಾನೂ ಐತೆ. ಟ್ರೈನದ ಆಕ್ಯುಪೆನ್ಸಿ ಬಗ್ಗೆ ಮಾತಾಡ್ಬೇಕಂದ್ರೆ ವಿಜಯಪುರ ಮಟ್ಟ 8 ಅಷ್ಟೇನು ಆಕ್ಯುಪೆನ್ಸಿ ಇಲ್ಲ ರೀ. ಜಾಸ್ತಿ ಕೋಚಸ್ ಅದಾವೆ. 8 ಸ್ಲೀಪರ್ ಕೋಚ್ ಇರೋದ್ರಿಂದ ನಿಮ್ಗೆ ಇದ್ರೊಳಗೆ ಕರೆಂಟ್ ಒಳಗೂ ಟಿಕೆಟ್ ಅವೈಲೇಬಲ್ ಇದ್ದು. ಸ್ಲೀಪರ್ ಕ್ಲಾಸ್ ಅದಾವಂತ 8 ಅಂದಿದ್ದಕ್ಕೆ ನನ್ನ ಕರೆಕ್ಟ್ ಮಾಡ್ಯಾರ. ನಾನೊಂದು ಎಕ್ಸ್ಟ್ರಾನೇ ಹೇಳಿದ್ದೆ. ಸೊ ಕರೆಂಟಲ್ಲಿ ಎಷ್ಟು ಅವೈಲೇಬಲ್ ಇತ್ತಂದೆ? 246 ಸ್ಲೀಪರಲ್ಲಿ. ಸ್ಲೀಪರಲ್ಲಿ ಆಲ್ಮೋಸ್ಟ್ ಒಂದು 250 ಸೀಟ್ಸ್ ಅವೈಲೇಬಲ್ ಇದ್ದು. ಎ ಸಿ ಒಳಗೆ 3, ಎ ಸಿ ಒಳಗೆ 300, ಸೆಕೆಂಡ್ ಎ ಸಿ ಒಳಗೆ ಒಂದು 50 ಇದ್ದು. 98 ಎಕ್ಸಾಕ್ಟ್ ನಂಬರ್ಸ್. ಸೊ
ಸ್ಯಾಟರ್ಡೇ ಇದ್ದರೂ ಅವೈಲೇಬಲ್ ಇದ್ದು ಟಿಕೆಟ್, ಬಟ್ ಹೈ ಫೇರ್ ಏನಿರುತ್ತಲ್ಲ ಅದ್ರ ಸಂಬಂಧ ನನಗೆ ಗೊತ್ತಿಲ್ಲ. ಇದು ಸ್ಯಾಟರ್ಡೇ ಮಾಡೋ ಬದಲಿ ಫ್ರೈಡೇ ಮಾಡಿದ್ರೆ ಇನ್ನೂ ಎಫೆಕ್ಟಿವ್ ಇರುತ್ತೆ ಅಂತೇಳಿ ನನಗೆ ಅನ್ಸುತ್ತೆ. ಎಷ್ಟು ಶಾಂತ ಐತೆ ನೋಡ್ರಿ ರೈಲ್ವೆ ಸ್ಟೇಷನ್. 10:30 ಆಗೈತೆ ಬರೀ ಈಗ. ಹತ್ತು 31ಕ್ಕೆ ಒಂದು ಎಷ್ಟು 10 ನಿಮಿಷ ಡಿಲೇ ಆಗಿ ನಾವೀಗ ಎಂಟ್ರಾಗ್ಯವ ರೀ ದಾವಣಗೆರೆಗೆ. ನಾನ್ ಸ್ಟಾಪಿಗೆ 160 ಕಿಲೋಮೀಟ್ರ್ ಹೆಂಗೆ ಬಂತ ಗೊತ್ತಾಗಲಿಲ್ಲ. ಇದು ಏನು ಸೆಕ್ಷನ್ ಐತಲ್ಲ, ಇದು ಅರಸೀಕೆರೆಯಿಂದ ದಾವಣಗೆರೆ ಒಂದು ಸ್ವಲ್ಪ ಟರ್ನ್ ಐತಿ. ಅಂದರೂ ಚಲೋ ಸ್ಪೀಡ್ ಮೇಂಟೈನ್ ಮಾಡುತ್ತೆ ನಮ್ಮ ಗಾಡಿ ಇಲ್ಲಿ ಮಟ. ಇದ್ರೊಳಗೆ ಕಡೂರು ಬೇರೂರು ಏನು ನಾವು ಸ್ಕಿಪ್ ಮಾಡಿದ್ವಿ ಅದನ್ನು 110 ಒಳಗೆ 110 ಅಂದೆ 100 ಒಳಗೆ ಸ್ಕಿಪ್ ಮಾಡ್ತಾ. ಅದನ್ನು ನಾನು ನಿಮ್ಗೆ ತೋರಿಸಿದೆ. ಚಿಕ್ಕ ಜಾಜೂರು ಕವರ್ ಮಾಡೋಣ ಅಂತ ಇದ್ದೆ, ಅದನ್ನು ಮರ್ತೋಗ್ಬಿಟ್ಟೆ. ಮತ್ತು ಒಂದು ಟ್ರ್ಯಾಕ್ ಒಳಗೆ ನಮ್ಮ ಸೈಡ್ ಗೂಡ್ಸೂ ಇತ್ತು. ಸೊ ಅದು ಒಂದು ಸ್ವಲ್ಪ ಬೇಜಾರಾತ. ಲಾಸ್ಟ್ ಮೂಮೆಂಟಿಗೆ ಕ್ಯಾಮ್ರಾ ತೆಗೆದಿದ್ದೆ, ಅದು ಸ್ಕಿಪ್ ಮಾಡಿಬಿಟ್ಟೆ. ಸೊ ಈಗ ನಾವು ಫೈನಲಿ ಎಂಟ್ರ್ ಆಗೀವಿ ದಾವಣಗೆರೆಗೆ. ಇನ್ಮೇಲೆ ನಮ್ಮ ರಾತ್ರಿ ಸ್ಲಾಟಿಂಗ್ ಗಾಡಿಗಳು ಇರ್ತಾವಲ್ಲ ಅವೆಲ್ಲ ಕ್ರಾಸಿಂಗಿಗೆ ಬರ್ತಾವೆ. ರಾಣಿ ಚೆನ್ನಮ್ಮ, ಇದನ್ನು ನಿಜಾಮುದ್ದೀನಿಂದ ಯಶವಂತಪುರಕ್ಕೆ ಹೋಗುವಂಥ ಸಂಪರ್ಕ ಕ್ರಾಂತಿ, ಮತ್ತು ಬಿಜಾಪುರದಿಂದ ಮಂಗಳೂರು, ಬಿಜಾಪುರ ಯಶವಂತಪುರ. 2ನೇ ಪ್ಲಾಟ್ಫಾರ್ಮ್ ಒಳಗೆ ಇಲ್ಲಿ ಹೇಳುವಷ್ಟೊತ್ತಿಗೆ ಹುಬ್ಬಳ್ಳಿಯಿಂದ MGR ಚೆನ್ನೈ ಸೆಂಟ್ರಲ್ಗೆ ಹೋಗುವಂಥ ವೀಕ್ಲಿ ಸೂಪರ್ ಫಾಸ್ಟ್ ಬಂದು ನೋಡ್ರಿ. ಈ ಗಾಡಿ ವಾಯಾ SMT ಬೆಂಗಳೂರು ಹೋಗುತ್ತೆ. ಸ್ಯಾಟರ್ಡೇ ಏನು ಬಿಡುತ್ತಲ್ಲ ಆ ಗಾಡಿ ನೋಡ್ರಿ. ಇದು ವೆನಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ 2 ಗಾಡಿಗಳು ನೋಡೋಕೆ ಸಿಗ್ತಾವೆ. ಒಂದಿನ ವಾಯ ಗುಂತ್ಕಲ್ ಹೋದ್ರೆ ಒಂದಿನ ವಾಯ ಬೆಂಗಳೂರು ಹೋಗ್ತಾವೆ. ನಂಗೆ ವಾಯ ಗುಂತ್ಕಲ್ ಹೋಗುವಂಥ ಗಾಡಿಗಳು ಭಾಳ ಇಷ್ಟ. ಹರಿಹರನ ಸ್ಕಿಪ್ ಮಾಡತ್ತೇವ್ರಿ ನಾವೀಗ. ತುಂಗಭದ್ರಾ ರಿವರ್ನ ಈಗ ನಾವು ಕ್ರಾಸ್ ಮಾಡ್ತೇವೆ ನೋಡ್ರಿ ಹರಿಹರ ಆದ್ಮೇಲೆ. ಇನ್ನ ನೀರು ಬಂದಿಲ್ಲ ಅಷ್ಟೇನು, ಬಟ್ ಮಳೆನೂ ಆಗಿಲ್ಲ ನನಗೆ. ಟೈಮ್ ನೋಡ್ರಿ ಇಲ್ಲಿ 10:58. ನಮ್ಮ ಬ್ರೋ ಗುಡ್ ನೈಟ್ ಆಗಾಕೊಂಡ್ರೆ ಅಣ್ಣ ಯಾಕೆ ಇಷ್ಟು ಬೇಗ ಮಲ್ಕೊತಿದ್ದೀರಾ? ಸುಮ್ಮನೆ ಬೆಡ್ ಬೆಡ್ ತಯಾರಿ ಮಾಡ್ತಿದ್ದೀರಾ? ಬಾಡಿಗೆ ರೆಸ್ಟ್ ಕೊಡೋದು. ಓಕೆ ಓಕೆ ನಿದ್ದೆ ಮಾಡಕ್ಕೆ ಬ್ರೋ, ಈ ಸೀಟು ನಿನ್ನ ಹೈಟಿಗೆ ಬರುತ್ತಾ? ನಿನ್ನ ಹೈಟ್ ಎಷ್ಟು ಹೇಳು ನಮ್ಮ ವ್ಯೂವರ್ಸ್ಗೆ? ನಮ್ಮ ಬಾಯ್ದು ಹೈಟ್ 6.3 ಫೀಟ್. ಇಲ್ಲಿ ನೋಡ್ರಿ ಹೆಂಗೆ ಮಕ್ಕೋತ ನಾವು ಪಾಪ. ಸ್ಕಿಪ್ಪಿಂಗ್ ರಾಣೆಬೆನ್ನೂರು. ವಿಜಯಪುರ ಮಂಗಳೂರು. LHB ಆಗೈತೆ ನೋಡ್ರಿ ಇದು. ರೀಸೆಂಟ್ ಟೈಮ್ ಒಳಗೆ ನನ್ನ ಫೇವ್ರೇಟ್ ಗಾಡಿಗಳು ಆಲ್ಮೋಸ್ಟ್ ಎಲ್ಲ LHB ಆಗಿಬಿಟ್ಟವ. ಬರೋ ದಿನಗಳೊಳಗೆ ಕವರ್ ಮಾಡೋಣಂತವು. ನಮ್ಮ ಕ್ಯಾಬಿನ್ ಒಳಗೂ ನೋಡ್ರಿ ಇಲ್ಲಿ 3 ಸೀಟ್ ಖಾಲಿ ಅದಾವ. ಸೊ ನೀವೇನಾರ ಟ್ರೈ ಮಾಡತ್ತೀರಂದ್ರೆ ಟಿಕೆಟ್ ಈಸಿಯಾಗಿ ನಿಮ್ಗೆ ಈ ಗಾಡಿಗೆ ಸಿಗುತ್ತೆ. ವೇಟಿಂಗ್ ಲಿಸ್ಟ್ ಇದ್ದರೂ ಆರಾಮಾಗಿ ಕನ್ಫರ್ಮ್ನೂ ಆಗುತ್ತೆ. ರಿಟರ್ನ್ ಡೈರೆಕ್ಷನ್ ಒಳಗೆ ಇದೆ. ಸಂಡೇ ವಿಜಯಪುರದಿಂದ ಯಶವಂತಪುರ ಇರೋದ್ರಿಂದ ಅಲ್ಲಿಂದ ಪ್ಯಾಕೇಜ್ ಗಾಡಿ. ಸೊ ನೀವೇನಾರ ಬರೋದ್ರಿಂದ ಹಂಗೂ ಕವರ್ ಮಾಡ್ಬೋದು. ಬಟ್ ಬೆಳಿಗ್ಗೆ 4 ಗಂಟೆಗೆ ನನ್ನ ಬಂದುಬಿಡುತ್ತೆ ಯಶವಂತಪುರಿಗೆ. ವಾವ್, ಏನು ಮಸ್ತ್ ಸ್ಪಾರ್ಕಿಂಗ್ ಹೊಡಿದ್ರಿ. ಶಾಂತ ಐತೆ ನೋಡ್ರಿ ಇಲ್ಲಿ. ಮಳೆ ಭಾಳ ಆದಂಗೆ ಐತ್ರಿ ಇಲ್ಲಿ.
ಮೋಡಕ್ಕೆ ಒಯ್ದ ವಾತಾವರಣ ಅಂತೂ ಎಲ್ಲ ಕಡೆ ಇತ್ತು, ಬಟ್ ಮಳೆ ಎಲ್ಲಿ ನೋಡೋಕೆ ಸಿಗಲಿಲ್ಲ. ಇಲ್ಲೇ ಮಳೆ ಆಗಿ ಹೋದಂಗೆ ಕಾಣಬೇಕು. ಡಾಟ್ ಆನ್ ಟೈಮ್ ನಾವು ಎಂಟ್ರ್ ಅದೀವಿ ನೋಡ್ರಿ ಹಾವೇರಿಗೆ. ಒಂದು ಸ್ವಲ್ಪನೂ ಲೇಟ್ ಇಲ್ಲ. ಎಲ್ಲ ಕಡೆ 10-15 ನಿಮಿಷ ನಾವು ಲೇಟ್ ಆಗತ್ತಿದ್ದೀವಿ, ಬಟ್ ಇಲ್ಲಿಗೆ ಮಾತ್ರ ಡಾಟ್ ಆನ್ ಟೈಮ್ ಬಂದೀವಿ. ಟೈಮಿಂಗ್ಸ್ ಭಾಳ ಫಾಸ್ಟೆಸ್ಟ್ ಕೊಟ್ಟಾರ್ರಿ ಹಾವೇರಿಗೆ ಬರೋಕೆ. ನಾನೊಂದು ಏನು ನೋಡಿದೆ ಅಂತಂದ್ರೆ 4 ತಾಸು 13 ನಿಮಿಷ, 4 ತಾಸು 23 ನಿಮಿಷ ಎರಡು ಒಂದೇ ಬರೋದಕ್ಕೆ ಟೈಮಿಂಗ್ ಐತಿ. 4 ತಾಸು 13 ನಿಮಿಷ ಮಧ್ಯಾಹ್ನದ ಒಂದೇ ಬರುತ್ತೆ, 4 ತಾಸು 23 ನಿಮಿಷ ಬೆಳಗಿನ ಒಂದೇ ಬರುತ್ತೆ. ಬಟ್ ಬೆಸ್ಟ್ ಥಿಂಗ್ ಏನಂತಂದ್ರೆ ಇದ್ರದ್ದು 5 ತಾಸು 5 ನಿಮಿಷ ರೀ. ಅರ್ಧ ತಾಸೊಳಗೆ ನೀವು ಇಷ್ಟು ರೊಕ್ಕ ಉಳಿಸತ್ತೀರ ಅಂತಂದ್ರೆ ಈ ಟೈಮಿಂಗ ಬೆಸ್ಟ್ ಕೊಟ್ರೆ ಅಂತ ಹೇಳ್ತೇನೆ ನಾನು. ಅದು 100 ಸ್ಪೀಡ್ ಮೇಂಟೈನ್ ಮಾಡ್ಕೊತ ಈ ಗಾಡಿ ಪರ್ಮನೆಂಟ್ ಆಗಲೇಬೇಕು ರೀ. ನನಗೆ ಅನ್ಸೋ ಮಟ್ಟಿಗೆ ಇದು ಪರ್ಮನೆಂಟ್ ಆಗತ್ತೆ 100%. ಇಷ್ಟು ಮಸ್ತ್ ಟೈಮಿಂಗ್ ಸ್ಪೆಷಲ್ ಟ್ರೈನಿಗೆ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರ್ಕಿಲ್ಲ. ಮತ್ತು ರನ್ನೂ ಇದುವರೆಗೂ ಚಲೋ ಐತೆ. ರಾಣಿ ಚೆನ್ನಮ್ಮ ಮತ್ತು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಇದೆಲ್ಲ ಕ್ರೌಡ ನೀವು ನೋಡ್ಬೋದಿಲ್ಲ. 3ನೇ ಪ್ಲಾಟ್ಫಾರ್ಮಿಗೆ ಆರಾಮಾಗ್ತಾವೆ. ಮತ್ತು 3ನೇ ಪ್ಲಾಟ್ಫಾರ್ಮಿಂದನೂ ಒಂದಷ್ಟು ಟ್ರೈನ್ಗಳು ಸ್ಕಿಪ್ಪೂ ಹೊಡಿತಾವೆ. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಏನು ಮಸ್ತ್ ಸ್ಪೀಡ್ ಒಳಗೆ ಹೋತ್ರಿ ಇದು. ಜಸ್ಟ್ ಈಗ ಕರಜಗಿಯಿಂದ ಡಿಪಾರ್ಟ್ ಆಗಿತ್ತ. ವೆದರ್ ನೋಡ್ರಿ ಅಲ್ಲಿ ಹಿಂದೆ ಪೂರ್ತಿ ಮೋಡಕವಿದ ವಾತಾವರಣ ಅಷ್ಟೇ ಅಲ್ದ ರೆಡ್ ಅಲರ್ಟ್ ಗತೆ ಆಗೈತೆ ರೀ ವೆದರ್. ಈಗ ನಾವು ಕರಜಗಿನ ಸ್ಕಿಪ್ ಮಾಡತ್ತೀವಿ. ಕರಜಗಿದ ಇಡ್ಲಿ ಯಾರ್ಯಾರು ತಿಂದಿರಿ ಕಾಮೆಂಟ್ ಮಾಡ್ತಿರ್ತೀರಿ. ಕರಜಗಿದ ಇಡ್ಲಿ ತಿನ್ಬೇಕಂತ ನಂಗೆ ಭಾಳ ಆಸೆ ಐತಿ. ಒಂದಿನ ಸಿಂಧೂರ್ ಎಕ್ಸ್ಪ್ರೆಸ್ಸಿಂದ ಬಂದು ನಾನು ಕರಜಗಿದ ಇಡ್ಲಿ ಟ್ರೈ ಮಾಡ್ತೇನೆ. ಈಗ ಜಸ್ಟ್ ನಮ್ಮ ಗಾಡಿ ಒಳಗೆ ಒಬ್ಬ ಪರ್ಸನ್ ತುಡುಗ ಹಾಕ್ತಾನ್ರಿ, ಅಂದ್ರೆ ತೀಫ್. ಅವ್ನು ಹುಡ್ಕೊಂಡು ಹಿಂದಿಂದ ಹೋದ್ರೆ ಅವ್ನು ಅಣ್ಣ ನೋಡ್ಯಾರ. ಅಣ್ಣ ಹೇಗಿದೆ ಹೇಳಿ? ಬ್ಲ್ಯಾಕ್ ಜಾಕೆಟು ಬ್ಲ್ಯಾಕ್ ಬ್ಯಾಗ್ ಹಾಕೊಂಡಿರ್ತಿದ್ದೆ ಟ್ರೆಕ್ಕಿಂಗ್ ಬ್ಯಾಗ್ ಆ್ಯಕ್ಚುಲಿ. ಸೊ ಅವ್ರೇನಂದ್ರು ಅದು ಕರೆಕ್ಟಾಗಿ ಮ್ಯಾಚ್ ಆಯಿತು. ಹೋಗಿ ಹಿಡಿತಾರ ಇಲ್ಲ ಇಬ್ಬರು ಅಣ್ಣಗಳು ಬಂದ್ರೆ ಅಂತ ಈಗ ಬ್ಲ್ಯಾಕ್ ಜಾಕೆಟ್ ಹಾಕೊಂಡ್ರೆ ಯಾರು ಹೋದ್ರನ ಅಂತ ಕೇಳಿರ. ನಾವು ಹೌದು ನೋಡೇವಂತಂದ್ರೆ ಅವ್ರ ಕ್ಯಾಕ್ ಬ್ಯಾಗ್ ಇದ್ದಿದ್ದು ಅಣ್ಣ ನೋಡ್ಯಾರ. ನೋಡಿದ್ರಲ್ಲ ನೀವು? ಅದ ಈಗ ಜಸ್ಟ್ ಹೋದವ ಟ್ರೆಕ್ಕಿಂಗ್ ಬ್ಯಾಗ್ ತೊಗೊಂಡ. ಸೊ ಹುಷಾರಿರ್ಬೇಕು ನೋಡ್ರಿ. ಹಾವೇರಿ ಆದ್ಮೇಲೆ ಇಂಥದ್ದು ಥಿಂಗ್ಸ್ ಆಯ್ತು. ಯಾಕಂದ್ರೆ ಟೈಮಿಂಗ್ ಹಂಗೈತಿ. ಟೈಮಿಂಗ್ ತೋರಿಸಿ ಇಲ್ಲಿ ನೋಡ್ರಿ, 11:50 ಎಲ್ಲರೂ ಮಲ್ಗೋ ಟೈಮ. ಸೊ ಈ ಟೈಮ್ ಒಳಗೆ ಜನನ ಟಾರ್ಗೆಟ್ ಮಾಡ್ತಾರೆ. ಸೊ ನಿಮ್ಮ ಬ್ಯಾಗಿಗೆ ನೀವು ಹುಷಾರಾಗಿರಿ. ಈಗ ಜಸ್ಟ್ ಅವ್ನು ನೋಡೋದು. ಈಗ ಜಸ್ಟ್ ಹೋದ್ರಿ ಅವ್ರ. ಸೊ ಅಪ್ಡೇಟ್ ಸಿಗ್ತೇನಂತಂದ್ರೆ ಪಾಪ ಅವ್ರ ಬ್ಯಾಗ್ ಸಿಗತ್ತೆ. ಅವೇನು ತೊಗೊಂಡು ಹೋಗಿದ್ದಲ್ಲ ಅವ್ರನ್ನೂ ಹಿಡ್ಕೊಂಡ್ರೆ ಹಿಡ್ಕೊಂಡು ಹಾಕಿ ಹಣದಾರ ಅಂದು ಅವಾಗ ಬ್ಯಾಗ್ ಕೊಟ್ಟಾನ. ಚಲೋ ಮಾಡ್ರಿ ಅವ್ರು ಹಣದ. ಯಾಕಂತಂದ್ರೆ ಬೇಡ ತಿನ್ರಿ, ಅದು ಒಳ್ಳೇದು. ಬಟ್ ಇನ್ನೊಬ್ರದ್ದು ಕಸವನ್ನು ತಿನ್ನಕ್ಕೆ ಹೋಗ್ಬೇಡ್ರಿ. 6 ಅವರಿಗೆ ನಾವು ಆಲ್ಮೋಸ್ಟ್ ಹುಬ್ಬಳ್ಳಿ ಸೌತ್ ರೈಲ್ವೆ ಸ್ಟೇಷನ್ ಎಂಟ್ರ್ ಆಗತ್ತೀವಿ ನೋಡ್ರಿ. ಇಲ್ಲಿ ಸ್ಟಾಪ್ ಇದೆ ನಮ್ದು ಟೆಕ್ನಿಕಲ್ ಆಗಿ. ಹುಬ್ಬಳ್ಳಿ ಸೌತ್. ನನ್ನ ಲೈಫ್ ಒಳಗೆ ನಾನು ಫಸ್ಟ್ ಟೈಮ್ ಹುಬ್ಬಳ್ಳಿ ಸೌತ್ ರೈಲ್ವೆ ಸ್ಟೇಷನ್ ಒಳಗೆ ಇಳತ್ತೇನೆ ನೋಡ್ರಿ. ಆಫಿಷಿಯಲಾಗಿ ಯಾವ ಟ್ರೈನದ್ದು ಇಲ್ಲೇ ಸ್ಟಾಪಿಂಗ್ ಇಲ್ಲ ಇದುವರೆಗೂ. ಯಾಕಂತಂದ್ರೆ ಇದು ಜಸ್ಟ್ ಒಂದು ಆಪ್ರೇಟಿಂಗ್ ಸ್ಟೇಷನ್, ಟೆಕ್ನಿಕಲ್ ಸ್ಟೇಷನ್ ಅಂತ ಹೇಳ್ಬೋದು ನೀವು. ಇದಕ್ಕೆ ಇಲ್ಲಿ ಯಾಕೆ ಸ್ಟಾಪ್ ಕೊಟ್ರೆ ಅಂತಂದ್ರೆ ನೆಕ್ಸ್ಟ್ ನಾವಿನ್ನು ಹುಬ್ಬಳ್ಳಿ ಝೋನ್ ಒಳಗೆ ಹುಬ್ಬಳ್ಳಿ ಡಿವಿಷನ್ ಒಳಗೆ ಎಂಟ್ರ್ ಆಗೋದ್ರಿಂದ ಸ್ಟಾಫ್ ಚೇಂಜ್ ಆಗತ್ತಾರೆ ನೋಡ್ರಿ. ಸ್ಟಾಫ್ ಚೇಂಜ್ ಆಗತ್ತಾರೆ. ದೀಪಾವಳಿ ಸ್ಪೆಷಲ್ ಟ್ರೈನ ಮತ್ತು ಸಮ್ಮರ್ ಸ್ಪೆಷಲ್ ಟ್ರೈನ ಮತ್ತು ಒಂದಷ್ಟು ಟ್ರಿಪ್ಗಳನ್ನ ಏನಂದ್ರೆ ಹೆವಿ ರಶ್ ಸ್ಪೆಷಲ್ ಟ್ರೈನ್ ಅಂತ ಬಿಟ್ಟಾಗೂ ಹುಬ್ಬಳ್ಳಿ ಸೌತ್ ಮೇಲೆ ಮತ್ತು ಗದಗ ಬೈಪಾಸ್ ಮೇಲೆ ಟ್ರೈನ್ ಪಾಸ್ ಮಾಡಿಸಿದ್ದಾರೆ. ಬಟ್ ಈಗ ಜಾಸ್ತಿ ಟ್ರಿಪ್ಸ್ನ ಇದನ್ನು ಇಂಟ್ರೊಡ್ಯೂಸ್ ಮಾಡಿ ಈ ಟ್ರೈನ್ನ ಬಿಡುತ್ತಿರೋ ರೀಸನ್ನ ಟೈಮ ಕಟ್ ಮಾಡ್ಬೇಕಂತೇಳಿ. ಯಾಕಂದ್ರೆ ರೀಸೆಂಟ್ ಟೈಮ್ಸ್ ನೀವು ನೋಡಿರ್ಬೋದು, ಬಿಜಾಪುರ್ಗೆ ಹೋಗೋಕೆ ಬೆಂಗಳೂರಿನಿಂದ ಟೈಮ್ ಕಟ್ ಮಾಡಲಿ, ಹುಬ್ಬಳ್ಳಿನ ಸ್ಕಿಪ್ ಮಾಡಲಿ, ಗದಗ ಸ್ಕಿಪ್ ಮಾಡಲಿ ಅಂತೇಳಿ ಡಿಮ್ಯಾಂಡ್ಸ್ ಬರೋದಿದ್ದು. ಸೊ ಅದೇ ಡಿಮ್ಯಾಂಡ್ಸಿಗೆ ಇದೊಂದು ಹೆಂಗೆ ಟೆಸ್ಟಿಂಗ್ ಫೇಸ್ ಒಳಗೆ ಟ್ರೈನ್ ಬಿಟ್ರೆ, ಅದು ಹೆಂಗೆ ಟ್ರೈನ್ ಬಿಟ್ರೆ ಅಂತಂದ್ರೆ ಫುಲ್ ಇದು ಆಲ್ಮೋಸ್ಟ್ ಆಕ್ಯುಪೆನ್ಸಿ ಹೊಂಟದ್ರಿ. 70% ಆಕ್ಯುಪೆನ್ಸಿ ಐತಿ ಇದ್ರ ಮಟ್ಟ ವಿಜಯಪುರ ಮಟ್ಟ. ರಿಟರ್ನ್ ಬರ್ತ ಮುಂದೆ 100% ಆಕ್ಯುಪೆನ್ಸಿ ಈ ಟ್ರೈನಿಗಂತೂ ಐತಿ. ಎಷ್ಟು ಶಾಂತ ಐತೆ ನೋಡ್ರಿ ಇದು ರೈಲ್ವೆ ಸ್ಟೇಷನ್. ಇಲ್ಲೇ ನಿಮ್ಗೆ ರಿಂಗ್ ರೋಡ್ ನೋಡೋಕೆ ಸಿಗುತ್ತೆ. ಇದು ನಿಮ್ಮನ್ನ ರಿಂಗ್ ರೋಡ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಭಾಗದಿಂದ ಬರುವಂಥ ಟ್ರೈನ್ ಇದನ್ನು ರೂಟ್ಗಳನ್ನ ಕವರ್ ಮಾಡುತ್ತೆ. ಇಲ್ಲಿಂದ ಜಂಕ್ಷನ್ 2 ಕಿಲೋಮೀಟ್ರ್ ಏನೋ ಐತಿ. ಜಂಕ್ಷನ್ಗಿಂತ 1 ಕಿಲೋಮೀಟ್ರ್ ಮೊದಲನೇ ನಮ್ಮದು ಲೈನ ಇದನ್ನು ಸಪ್ರೇಟ್ ಆಗುತ್ತೆ ಗದಗಿಗೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲೇ ಮಳೆನೂ ಆಗೈತ್ರಿ ಸಣ್ಣಗೆ. ಸೊ ಈಗ ಜಸ್ಟ್ ನಾವು ಔಟ್ರದಾಗಿದ್ದಾಗ ನಾನು ಹುಬ್ಬಳ್ಳಿ ಬೆಂಗಳೂರು ಸೂಪರ್ ಫಾಸ್ಟ್
ದ ಔರಾ ಕಿಂಗ್ ಡಿಪಾರ್ಟ್ ಆತ. ಸೊ ಅದನ್ನು ನಾನು ಕ್ಯಾಮ್ರಾ ಆನ್ ಮಾಡೋ ಹುಡ್ಕ ಸ್ಕಿಪ್ ಹೊಡೆದು ಬಿಡ್ತದೆ. ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಮೊದಲೇ ನಾನು ಅದು ರೀಚ್ನೂ ಆಗಿತ್ತು. ಆ ಸೈಡ್ ಅದ ಒಂದು ಪ್ಲಾಟ್ಫಾರ್ಮ್ ಐತಿ, ಈ ಸೈಡ್ ಪ್ಲಾಟ್ಫಾರ್ಮು ಇಲ್ಲ, ಏನೂ ಇಲ್ಲ ನೋಡ್ರಿ. ಇಲ್ಲಿ ಹುಬ್ಬಳ್ಳಿ ಸೌತ್ ಒಳಗೆ ಪೊಲೀಸ್ ಅಟೆಂಡ್ ಮಾಡತ್ತಾರೆ ನೋಡ್ರಿ. ಇಲ್ಲಿ ಇವರೆಲ್ಲರೂ ಅದಕ್ಕೆ ನಿಂತಾರೆ. ಆ ಕಳ್ಳನ ಹಿಡಿದು ಕೊಟ್ಟಾರ. ಹ್ಯಾಟ್ಸ್ ಆಫ್ ಟು ದೆಮ್. ಸ್ಟಾಪ್ ಇದ್ದಿದ್ರೆ ಜಿಗಿದು ಓಡೋಗ್ಬಿಡ್ತಿದ್ದ, ಹಂಗೆ ಹಿಂಗೆ ಅಂತೇಳಿ ಒದರಾಡತ್ತಾರೆ. ನಿಮ್ಮ ಜವಾಬ್ದಾರಿ ಒಳಗೆ ನೀವು ಇರ್ಬೇಕ್ರಿ. ಇಂಥವ್ರು ಡೈಲಿ ಎಷ್ಟು ಜನ ಬರೋಕ್ಕೆ ಹೇಳ್ತಾರೆ ಹೇಳೋಕ್ಕಾಗಂಗಿಲ್ಲ. ನಿಮ್ಮ ಜವಾಬ್ದಾರಿ ಒಳಗೆ ನೀವು ಇರ್ಬೇಕು. ಪೊಲೀಸವರು ಟ್ರೈ ಮಾಡ್ತಾರೆ. ಬಟ್ ಬ್ರೋ ನಿಮ್ಮ ಕಳ್ಳ ಥರ ಕಾಣಿಸದ್ನ ನಿಜ ಹೇಳಿ? ನಿಜವಾಗ್ಲೂ ಕಾಣಿಸಿಲ್ಲ. ಐ ಥಾಟ್ ಅವ್ನು ಜನರಲ್ ಪ್ಯಾಸೆಂಜರ್ ಇದ್ದ, ಸುಮ್ಮನೆ ಜಾಕೆಟು ಬ್ಯಾಗ್ ಹಾಕೊಂಡು ಬ್ಯಾಗ್ ಮುಂದೆ ಹಿಡ್ಕೊಂಡು ಸುಮ್ಮನೆ ಹೋದ್ನಲ್ಲ. ಹಾಂ ಅಷ್ಟೇ, ನಾನು ಜನರಲ್ ಪ್ಯಾಸೆಂಜರ್ ಅನ್ಕೊಂಡೆ ಅವನ್ನ. ಇಲ್ಲೇ ಕರ್ಕೊಂಡು ಹೊಂಟಾರ ನೋಡ್ರಿ ಪೊಲೀಸರು. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ SUBLಗೆ ಆಪ್ರೇಷನಲ್ ಹಾಲ್ಟ್ ಕೊಟ್ರೆ. ಆಮೇಲೆ ವಾಯ ಹುಬ್ಳಿ ಬೈಪಾಸ್ ಹೋಗಿ ಪಾಸ್ ಥ್ರೂ ಆಗಿ ನಾವು ಗದಗ ಬೈಪಾಸ್ ಸ್ಟೇಷನಿಗೆ ಸ್ಟಾಪ್ ಆಗ್ತೀವಿ 1:48ಕ್ಕೆ. 12:42ಕ್ಕೆ ಫೈನಲಿ ನಮ್ಗೆ ಸಿಗ್ನಲ್ ಸಿಕ್ತು. ಸೊ ರೆಡಿ ಟು ಡಿಪಾರ್ಟ. ಕ್ರ್ಯೂ ಚೇಂಜ್ ಆದಮೇಲೆ ಅಮೃತ್ ಭಾರತ್ ನೈಋತ್ಯ ರೈಲ್ವೆ ದಕ್ಷಿಣ ವಿಭಾಗ. ಇಲ್ಲಿ ಲೈಟಾಗಿ ಡ್ರಿಸಲ್ಲು ಸ್ಟಾರ್ಟ್ ಆಯ್ತು ನೋಡ್ರಿ. ನಾವು ಆ ಮೇನ್ ಲೈನ್ ಬಿಟ್ಟು ಈಗ ಬೈಪಾಸ್ ಲೈನ್ನ ಸೇರ್ಕೊಳತ್ತೀವಿ ನೋಡ್ರಿ. ಇಲ್ಲೇ ನಮ್ಮ ಸಂಬಂಧ ಯಾವುದೋ ಟ್ರೈನ್ ವೇಟ್ ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್, ದ ಅನ್ರಿಯಲ್ ಬಾಸ್ BSF. ನಾವು ಬೈಪಾಸ್ ಲೈನಿಗೆ ಸೇರ್ಕೊಂಡೀವಿ ನೋಡ್ರಿ. ಮೇನ್ ಲೈನಲ್ಲಿ ನೋಡ್ಬೋದು ನಮ್ಮ BSF ಬೆಳಗಾವಿ ಸೂಪರ್ ಫಾಸ್ಟ್ ಹೋಗ್ತಿದೆ, ಬೆಂಗಳೂರು ಸೂಪರ್ ಫಾಸ್ಟ್ ಆಗ್ತಿದೆ. ಎರಡು BSF. ನಾವು ಇವಾಗಿದ್ದೀವಿ ಬೈಪಾಸ್ ಲೈನಲ್ಲಿ. ನಿಮ್ಮ ಸಿಗ್ನಲ್ ಆಲ್ರೆಡಿ ನಾನು ತೋರಿಸಿದೆ ನೋಡಿ, ಅದು ಮೇನ್ ಲೈನ್. ಹುಬ್ಬಳ್ಳಿ ಜಂಕ್ಷನ್ ಸೈಡಿಂದ ಬರೋ ಲೈನ್ ಬಂತು ನೋಡ್ರಿ. ಇಲ್ಲಿ ಹುಬ್ಬಳ್ಳಿ ಈಸ್ಟಿಂದ ಏನು ಬರುತ್ತಲ್ಲ, ಸೊ ಅದು ಬಂದು ಇಲ್ಲೇ ಜಾಯ್ನ್ ಆಗುತ್ತೆ. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಫಾಸ್ಟೆಸ್ಟ್ ಟ್ರೈನ್ಗಳಂತೂ ಒಂದೇ ಭಾರತ್ 2 ಅದಾವೆ ರೀ. ಜನಶತಾಬ್ದಿ ಐತಿ, ಹುಬ್ಬಳ್ಳಿ ಸೂಪರ್ ಫಾಸ್ಟ್ ಐತಿ, ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ಐತಿ, ರಾಣಿ ಚೆನ್ನಮ್ಮ, ಹಿಂಗೆ ಕಂಟಿನ್ಯೂಸ್ ಟ್ರೈನ್ಗಳು ಅದಾವೆ. ಬಟ್ ವಿಜಯಪುರದ ಲೆಕ್ಕಕ್ಕೆ ನೀವು ಮಾತಾಡ್ಬೇಕಂತಂದ್ರೆ ವಿಜಯಪುರಕ್ಕೆ ಯಾವ ಟ್ರೈನ್ಗಳಿಲ್ಲ. ಬಟ್ ವಿಜಯಪುರಕ್ಕೆ ನೀವು ಕನೆಕ್ಟಿವಿಟಿ ಕೊಡ್ಬೇಕಂದ್ರೆ 2 ರೂಟ್ ಬರ್ತಾವೆ. ಒಂದು ಚಿಕ್ಕಜಾಜೂರು ಬಳ್ಳಾರಿ ಹೊಸಪೇಟೆ ಹಿಂಗೆ ತೊಗೋಬೋದು. ಇಲ್ಲಾಂತಂದ್ರೆ ದಾವಣಗೆರೆ ಹೊಸಪೇಟೆ ಗದಗ ವಿಜಯಪುರ ಹಿಂಗೆ ತೊಗೋಬೋದು. ಇಲ್ಲಾಂತಂದ್ರೆ ಸುತ್ತ ಹೊಡೆದು ಬರುವಂಥ ಬಸವ ಎಕ್ಸ್ಪ್ರೆಸ್ ರೂಟ್ ಸೊಲ್ಲಾಪುರ ಹಿಂಗೆಲ್ಲ ತೊಗೋಬೋದು. ಬಟ್ ಯಾವುದೋ ರೂಟಿಂದ ನೋಡ್ರು ಏನು ಹುಬ್ಬಳ್ಳಿದು ಶಾರ್ಟೆಸ್ಟ್ ಆಗುತ್ತಲ್ಲ ಅದರಷ್ಟು ಶಾರ್ಟೆಸ್ಟ್ ಯಾವುದೂ ಆಗಂಗಿಲ್ಲ. ಸೊ ಅದಕ್ಕೆ ಹುಬ್ಬಳ್ಳಿ ಬಂದು ಹುಬ್ಬಳ್ಳಿಯಿಂದ ರಿವರ್ಸಲ್ ತೊಗೊಂಡು ಗದಗ ಬಂದು ಗದಗಿಂದ ರಿವರ್ಸಲ್ ತೊಗೊಂಡು ವಿಜಯಪುರಕ್ಕೆ ಜಾಸ್ತಿ ಗಾಡಿಗಳು ಹೋಗ್ತಿದ್ದು, ಈಗೂ ಹೋಗತ್ತವ. ಬಟ್ ಒಂದು ಥಾಟ್ ಏನು ಬಂತಂದ್ರೆ ಹುಬ್ಬಳ್ಳಿ ಒಳಗೆ ಏನು ರಿವರ್ಸಲ್ ಟೈಮ್ ಹೋಗುತ್ತೆ, ಗದಗ ಒಳಗೆ ಏನು ರಿವರ್ಸಲ್ ಟೈಮ್ ಹೋಗುತ್ತಲ್ಲ, ಇದನ್ನು ನಾವು ಕಮ್ಮಿ ಮಾಡ್ಬೋದು ಅಂಥೇಳಿ ಅದನ್ನೇ ವಿಜಯಪುರ MLA ಮತ್ತು ವಿಜಯಪುರ MP ಇವರೆಲ್ಲ ಡಿಮ್ಯಾಂಡ್ ಕೊಟ್ರೆ ಹುಬ್ಬಳ್ಳಿನ ಬೈಪಾಸ್ ಮಾಡಿಸ್ರಿ. ಹುಬ್ಬಳ್ಳಿ ಕಡೆ ಕನೆಕ್ಟಿವಿಟಿ ಚಲೋ ಐತಿ, ಹುಬ್ಬಳ್ಳಿಗೆ ಒಂದು ಟ್ರೈನ್ ಇರಲಿಲ್ಲ ಅಂದ್ರೆ ಏನು ನಡೀತೈತೆ ಅಂತೇಳಿ ಅದಕ್ಕೆ SWRಗೆ ಅವರ ಮನವೊಲಿಕೆ ಮಾಡಿದ್ರು. ನಾವೀಗ ಸೇರ್ಕೊಂಡಿವ್ರಿ ಹುಬ್ಬಳ್ಳಿ ಗದಗ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಗುಂತಕಲ್ ಲೈನ್ ಅಪ್ ಟು ಗದಗ ಬೈಪಾಸ್ ಮಠ. ಹುಬ್ಬಳ್ಳಿ ಬೈಪಾಸ್ ಕ್ರಾಸ್ ಆದಮೇಲೆ ನಾವು ಮಲ್ಕೊಳ್ಳೋಕ್ಕೂ ಸ್ಟಾರ್ಟ್ ಮಾಡಿದ್ವಿ ರೀ. ನೋಡ್ರಿ ನಾವು ಒಂದು ಸ್ಟಾಪ್ ರೆಕಾರ್ಡಿಂಗ್ ಮಾಡಿದ್ವಿ. 1 ಗಂಟೆ ಯಾಕೆ ಬಂತ. ಜಸ್ಟ್ ಗದಗ ಕ್ವಾಡ್ ಕ್ಯಾಬಿನ್ ನಾವು ಕ್ರಾಸ್ ಮಾಡತ್ತೀವಿ ರೀ. ಇಲ್ಲಿಂದನೇ ಲೈನ್ ಸಪ್ರೇಟ್ ಆದ. ಇದೇನಿದೆ ಗೂಡ್ಸ್ ಬರೋದು ನೋಡಿ ಲೈನ್ ನೋಡತ್ತಾರಲ್ಲ, ಇದು ಗದಗ ಜಂಕ್ಷನ್ ಸೈಡಿಂದ ಬರತೈತಿ. ನಾವೀಗ ಟರ್ನ್ ಆದ್ವಿ ಗದಗ ಬೈಪಾಸ್ ಕಡೆಗೆ. ಅವನು ತುಡುಗನ ಹಿಡ್ದವ್ರ ಚಲೋ ಕೆಲಸ ಮಾಡಿರಿ. ನಿಮ್ಗೆ ಹೆಂಗೆ ಗೊತ್ತಾದ ಅವ ಬಂದಂತೆ?
ಜೀವನದಾಗ ನೆನಪಿಡ್ಬೇಕ ಮನ್ಕೊಂದಿನಿ ಬ್ರೋ ಬಂದ್ ಕೇಳಿದವ ಇಲ್ಲಿ ಮನ್ಕೊಂಡ್ರ ನಡೀತಿದೆ ಅಂತ ಮನ್ಕೊಳ್ಳಿ ಮುಂದ್ ಸ್ಟಾಪ್ ಯಾರ್ದಾರ ಬುಕ್ ಮಾಡ್ರೆ ಅವ್ರು ಬಂದ್ ಎದಿಸ್ರೆ ಇಳಿಬೇಕ ಅನ್ನಿ ಅಂದ ಕೇಳಿ ಅಷ್ಟ ನಾ ಮಕ್ಕೊಂಡಿ ಅವ್ ಮನ್ಕೊಂಡ ಒಂದ್ 10 ನಿಮಿಷ ಬಿಟ್ಟ ಬಣ ಆಗ ತಗೊಂಡ್ ಹೋಗ್ಬಿಟ್ಟಿದ್ದ ಆ ಅಣ್ಣನ ಬ್ಯಾಗ್ ತೊಗೊಂಡು ಹೋಗ್ಬಿಟ್ಟ. ಇವ್ರು ನಮ್ಮನ್ನ ಹಿಂದಿಂದ ಬಂದು ಕೇಳಿರ ನಾವು ಇಲ್ಲಿ ಮುಂದೆ ಹೋಗ್ಯಾರ ನೋಡ್ಕೊ ಪಟ್ನ ಹೋಗಿ ಹಿಡಿದ್ರಿ ಅವನ್ನ. ಸೊ ಇವ್ರು ಅಲರ್ಟ್ ಇದ್ದಂತೇಳಿ ಇವ್ರ ಬ್ಯಾಗ್ ಸಿಕ್ತ. ಇದೇ ನೋಡ್ರಿ ಗದಗ್ ಬೈಪಾಸ್ ಸ್ಟೇಷನ್. ಟೈಮಿಂಗು ನಿಮ್ಗೆ ನಾನು ತೋರಿಸ್ತಾನೆ. ಯಾರೂ ಇಲ್ಲ ಯಾಕಂತಂದ್ರೆ ಇದು ಆಫಿಷಿಯಲ್ ಸ್ಟಾಪ್ ಅಲ್ಲ, ಇದು ಟೆಕ್ನಿಕಲ್ ಸ್ಟಾಪ್. ನೀವು ಜನರಲ್ ಟಿಕೆಟ್ ಐತಂದ್ರೆ ನೀವು ಬರ್ಬೋದು ಇಲ್ಲಿಗೆ. ಬಟ್ ಇಲ್ಲಿಂದ ನಿಮಗೆ ಏನೂ ಕನೆಕ್ಟಿವಿಟಿ ಇರಲ್ಲ. ನೀವು ಗದಗ್ ಬೈಪಾಸ್ ಸ್ಟೇಷನ್ ಆ್ಯಕ್ಟಿವ್ ಇಲ್ಲ ಇವ ಹೆಟ್ ಮತ್ತೆ ಯಾರು ಸಿಕ್ಕಂದು ಇವರು ತುಡುಗರು ನೋಡ್ಕೊಂಡು ಅಡ್ಡಾಡತ್ತಾರೆ ಇವ್ರು ಬರೀ ಬೈ ಚಲೋ ಮಾಡ್ರಿ ಬರ್ರಿ ಇವರು. ಸೊ ಗದಗ್ ಬೈಪಾಸ್ ಸ್ಟೇಷನ್ ಯಾಕಂತಂತಂದ್ರೆ ಇದು ಪೂರ್ತಿ ಊರು ಹೊರಗೆ ಐತ್ರಿ. ನೀವು ಮತ್ತೊಬ್ಬನ ಹಿಡ್ದಾರ ಇವ್ರೇನು ಅದಾರಲ್ಲ ಇಬ್ಬರು ಈಗಿನ ಮಟ್ಟಿಗೆ ತುಡುಗರು ಸಿಕ್ಕೊಂಡ್ರಿ ಅಂದ್ರೆ ಥೀಫ್ಸ್. ಇವರಿಬ್ಬರು ಹತ್ಕೊಂಡಾರ ಹಾವೇರಿಯಿಂದ ಮೇ ಬಿ ಅನ್ಸುತ್ತೆ ಇವ್ರ ಒಂದು ಟೀಮ್ ಐತೆ ಅನ್ಕೋತ ನಾನು. ಇಬ್ಬರು ಕಣ್ಣಾರಿಸಿಕೊಂಡ್ರೆ ಇಬ್ಬರದು ಫೋಟೋ ಹಾಕಿರ್ತಾನೆ ನೋಡ್ಕೋರಿಲ್ಲ. ತುಡುಗು ಮಾಡಿದವ್ರು ಮುಖ ಮುಚ್ಚಿಟ್ಟು ಏನು ಮಾಡೋದೈತಿ. ಇಬ್ಬರು ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಾರೆ. ಇಬ್ಬರು ಹುಡುಗರ ಆರ್ಮಿ ಕೋಚಿಂಗ್ ಏನು ಹೋಗಿದ್ರಲ್ಲ ಅವ್ರದ್ದೇನೋ ಒಂದು ಇದಿತ್ತಂತ ಅಲ್ಲಿ ಹೋಗಿದ್ರು ಅವ್ರ ಎಕ್ಸಾಮ್ ಮುಗಿಸಿ ಇಲ್ಲೇ ವಾಪಸ್ ವಿಜಯಪುರ ಬಾಗಲಕೋಟೆ ಈ ಸೈಡ್ ಹೋಗೋರ ಕರೆಕ್ಟಾಗಿ ಅವ್ರನ್ನ ಹಿಡ್ದಾರ್ರಿ. ಸೊ ಹುಡುಗರಿಗೆ ಒಂದು ಸಲ್ಯೂಟ್ ಹೇಳಲೇಬೇಕಾ. ಟೈಮ್ ನೋಡ್ರಿ 1:54 ಆತ. ಸೊ ಇದೆಲ್ಲ ಇನ್ನು ನಡೆಯತೈತಿ. ಮಕ್ಕಳು ನಂದಿನ ಭಾಳ ಟೈಮ್ ಆತ. ಫೈನಲಿ ರೀಚ್ ಆತ್ರಿ. 4:56 ಬಂದ್ಬಿಡ್ತು ಗಾಡಿ. ಬಿಫೋರ್ ಟೈಮ್ ಹೋಗಿತ್ತ ಬಾಗಲಕೋಟೆಗೆ. ಹೌದ್ರಿ, ಓ ಜಿ ಗಾಡಿ ಐತಿದ. ಓ ಜಿ ಅಂದ್ರೆ ಓ ಜಿ. ನೀವೇನರ ಅರ್ಲಿ ಮಾರ್ನಿಂಗ್ ಫ್ಯಾನ್ಸ್ ಇರ್ತಂದ್ರೆ ನಿಮಗಾಗಿ. ಬಟ್ ನನ್ನ ಕೇರ್ ಅಂತಂದ್ರೆ ನಾನು ಪ್ರಿಫರ್ ಮಾಡ್ತೀನಿ ಗೋಲ್ ಗುಂಬಜ್ ರೀ. ಯಾಕಂದ್ರೆ ನಾನು 2 ತಾಸಲ್ಲಿ ಲೇಟ್ ಬರ್ತೀನಿ, ಬಟ್ ಆರಾಮ್ ನಿದ್ದೆ ಮಾಡಿ ಬರ್ತೀನಿ. ಸೊ ಆ್ಯಸ್ ಅ ಟ್ರಾವೆಲರ್ಸ್ ಪರ್ಸ್ಪೆಕ್ಟಿವ್ ನಾನು ಅರ್ಲಿ ಮಾರ್ನಿಂಗ್ ಟ್ರೈನ್ಸ್ ರೀಚ್ ಆಗೋದಿರಲಿ, ಅರ್ಲಿ ಮಾರ್ನಿಂಗ್ ಟ್ರೈನ್ಸ್ ಹಿಡಿಯೋದಿರಲಿ ಇಷ್ಟ ಆಗಂಗಿಲ್ಲ. ಸೊ ವಿಜಯಪುರಕ್ಕೆ ನಾವು ಈಗ ತಲುಪೀವ್ರಿ. ಸೊ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದೈತಿ. ಈ ಟ್ರೈನದ್ದು ಆಲ್ಮೋಸ್ಟ್ ನೋಡ್ರಿ ಇಲ್ಲಿ ವಿಂಡೋಸ್ ಎಲ್ಲನೂ ಕ್ಲೋಸ್ ಅದು. ಇದು ವಾಪಸ್ ಈಗ ಶಂಟಿಂಗಿಗೂ ಹೊಂಟ್ಬಿಡ್ತು. ಶಂಟಿಂಗ್ ಅಂತ ನೋಡ್ರಿ 2 ಹೊಂಟಿದೆ. ಇದ್ರೊಳಗೆ ಅಲಿಯಾಬಾದ್ ಒಳಗೆ ಎಲ್ಲೋ ಶಂಟ್ ಮಾಡ್ತಾರಂತ. 5:12 ಆಗತ್ತೆ. ನೀವೇನರ ಬರೋಕೆ ಯೋಚನೆ ಮಾಡತ್ತಾರೆ ಅಂತಂದ್ರೆ ನಿಮಗಾಗಿ ಈ ಗಾಡಿ ಸಿಗುತ್ತೆ. ಬೆಂಗಳೂರಿನಿಂದ ಸ್ಯಾಟರ್ಡೆ ಅಂದ್ರೆ ಶನಿವಾರ ಮತ್ತು ಮಂಡೇ ಅಂದ್ರೆ ಸೋಮವಾರ. ಇಲ್ಲಿಂದ ಹೋದ್ರ ಮಾರನೇ ದಿನ ಸಂಡೇ ಮತ್ತು ಟ್ಯೂಸ್ಡೇ, ರವಿವಾರ ಮತ್ತು ಮಂಗಳವಾರ. ಸೊ ಪ್ಲಾಟ್ಫಾರ್ಮ್ ರೆಡಿನೂ ಆಗ್ಬಿಟ್ಟೈತೆ ನೋಡ್ರಿ ಇಲ್ಲಿ ವಿಜಯಪುರದ್ದು. ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು ರೈಲ್ವೆ ಬಿಲ್ಡಿಂಗ. ಹೊರಗೆ ಹೋಗಿ ನೋಡಂಬರಿ. ಗೋಲ್ ಗುಂಬಜ್ ಏನು ಮಾಡಕ್ಕೆ ಬಂದಿದ್ದೆಲ್ಲ ಅವಾಗನೇ ರೆಡಿ ಆಗಿತ್ತು. ಯಾವಾಗಂತಂದ್ರೆ ನಮ್ಮ ಫಸ್ಟ್ ಕ್ಲಾಸ್ AC ಜರ್ನಿ ಮಾಡಿದ್ದೆವಾಗ್ರಿ ನಾನು ಗೋಲ್ ಗುಂಬಜದ್ದು ಇದನ್ನು ಏನೊಂದು ಕರ್ನಾಟಕ ಸಿರೀಸ್ ಒಳಗೆ. ಸೊ ಅವಾಗ ಇದಾಗೈತಿ ತೋರಿಸ್ತಾ ಹೊರಗೆ ನಿಮಗೆ. ಸೊ ಈ ಟೈಪ್ ಗೋಲ್ ಗುಂಬಜದ ಥೀಮ್ನ ರೈಲ್ವೆ ಸ್ಟೇಷನಿಗೆ ಕೊಟ್ಟಾರೆ. ಸೊ ವಿಜಯಪುರದ ಮಟ್ಟ ಈ ಜರ್ನಿ ನೋಡ್ರಿಂದ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಈ ಜರ್ನಿನ ನೀವು ಒಮ್ಮೆ ಟ್ರೈ ಮಾಡಿರಿ, ಮಜಾ ಬರುತ್ತೆ. ಫಾಸ್ಟೆಸ್ಟ್ ಜರ್ನಿ ವಿಜಯಪುರಕ್ಕೆ ಹಿಂಗೂ 11 ತಾಸದೊಳಗೆ ಬರ್ಬೋದು ಅಂತೇಳಿ ನೀವು ಕನ್ಫ್ಯೂಸ್ನೂ ಆಗ್ತೀರಿ. ಸೊ ಏನಂತೀರಿ ಮುಂದಿನ ವಿಡಿಯೋ ಒಳಗೆ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.